ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಹರಿ ಓಂ. ಓಂ ಜಯತ್ತಜೋ ಅಗಂಡಕುನೋರುಮಂಡಲಃ ಸದೋದಿದೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ತೋ ಚ ತಮೋನಿಯಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಓಂ ಜಯತ್ತಜೋ ಅಕ್ಷೀಣಸುವತ್ಪಬಿಂಬಃ ಸ್ವಚ್ಚರ್ಯಕಾಂತಿಪ್ರದಿತಃ ಸದೋದಿತಃ ಸ್ವಭಕ್ತಃ ಸಂತದೃಷ್ಟಾಂತ ರಾಮಾವತಾರೋ ಹರಿರೇಚ ಚಂದ್ರಮಾಃ. ಓಂ ಜಯತ್ತಜೋ ಸಂಗಾರ್ಬುಳಾಂಬಭೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾದಿರಾಭ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಜಯತಿ ಹರಿಚಿಂತಯಃ ಸರ್ವದೈವೈಕ್ಯವಂದ್ಯಃ ಪರಮರವಿಷ್ಟವಾಪ್ಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಸ್ಯ ನಯನೋಸೋ ಶ್ರೀಪತಿರ್ಮಾನದೋನಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಾದ್ವಿತೀಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುಲಂ ಭಜೆ ತಾಪತ್ರಯಾಪಹಂ. ದುರ್ವಾದಿದ್ವಾಂತರವೇ ವಿಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವಿರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂ ಚಿತ್ತಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವೈಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂದಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ತಸ್ಯ ಸದ್ಗೋಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗೋಹಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವರ್ಜಂತಮನುಪೇತಕೃತ್ಯಂ ದ್ವೈಪಾಯನೋ ವಿರಗಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ನೇದುಸ್ತ್ವಂ ಸರ್ವಭೂತಹೃದಯಂ ಮುನಿಮಾನದೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತದೃಶಿತಮೋ ಬಂಧಮೋಕ್ಷಾಚ್ಚ ಯಸ್ಮಾತ್. ಅಸ್ಯ ಬ್ರಹ್ಮ ಅಷ್ಟಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರತ್ ವಿಶದತ್ ಪ್ರಾಕರಾತ್ಮಕಸ್ಯ ವಿಷ್ಣೋ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ಅವ್ಯಯೋ ಯೋ ಗುರುರವ್ಯಪರಮಚ್ಚಿಂತಯೇಂದಂ ಮಗಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಗಾದಮೃತಧ್ರುವಂ ಸಂಯುತಂ. ಪಿಬತ ಭಾಗವತಂ ರಸಮಾಲಯಂ ಮುಹುರಕೋ ರಚಿಕಾ ಭುವಿ ಭಾವುಕಾಃ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಗ್ರಂಥಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. 6 ಸ್ಕಂದವನ್ನು ನಿನ್ನೆ ಮುಗಿಸಿದ್ದೀವಿ. ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರಲ್ಲಿ ಕೇಳ್ತಾ ಇದ್ದಾರೆ, ನೀವು ಪಾಪ ಮತ್ತು ಪುಣ್ಯ ಕರ್ಮಗಳು ಇದರ ಬಗ್ಗೆ ವಿವೇಚನೆ ಮಾಡಿದಿರಿ. ಪುಣ್ಯ ಕರ್ಮಕ್ಕೆ ಆಗುವ ತಕ್ಕ ಫಲ ಮತ್ತು ಪಾಪ ಕರ್ಮಗಳಿಗೆ ಆಗುವ ದುಃಖಗಳು, ಆ ದುಃಖಗಳನ್ನು ಕೊಡುವ ನರಕಲೋಕಗಳು, ಆ ನರಕಲೋಕ ಎಲ್ಲಿದೆ, ಏನೇನು ಅಲ್ಲಿ ಇದೆ, ಯಾವ ಯಾವ ಪಾಪ ಕರ್ಮಗಳಿಗೆ ಯಾವ ಯಾವ ದುಃಖವನ್ನು ಅಲ್ಲಿ ಕೊಡ್ತಾರೆ ಹಾಗಂತೇಳಿ ಪ್ರಶ್ನೆಯನ್ನು ಮಾಡುವಾಗ ಶುಕಾಚಾರ್ಯರು ಈ ಭೂಲೋಕ ಮತ್ತು ಖಗಲೋಕ ವರ್ಣನೆ ಎಂಬ ಈ ಅಧ್ಯಾಯದಲ್ಲಿ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ನರಕ 21
28 ರೀತಿಯಾದ ನರಕಲೋಕ ಇದೆ. ಅಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿದರೆ ನಾವು ನಿನ್ನೆ ನೋಡಿದ್ವಿ. ತಾಮಸ್ರ, ಅಂದಂತಾಮಿಸ್ರ, ರೌರವ, ಮಹಾರೌರವ, ಕುಂಭಿಪಾಕ, ಕಾಲಸ್ತುತ್ರ, ಅಹಿಪತ್ರವನ, ಸೂಕರ ಮುಖ, ಅಂಧಗೂಪ, ಕ್ರಿಮಿಭೋಜಕ, ಸಂದರ್ಶ, ಸಪ್ತಭೂಮಿ, ವಜ್ರಕಂಟಕ, ಶಾಲ್ ಮಲಿ ಮತ್ತು ವೈತರಣಿ ನದಿ. ಇಲ್ಲಿ ತನಕ ನೋಡಿದ್ವಿ. ಈ ವೈತರಣಿ ನದಿಗೆ ಹೋಗೋರು ಯಾರು ಅಂತ ಹೇಳಿದ್ರೆ ಧರ್ಮ ಮಾರ್ಗವನ್ನು ಕೆಡಿಸುವ ರಾಜರನ್ನು, ರಾಜಭೃತ್ಯರನ್ನು ಈ ನದಿಯಲ್ಲಿ ಯಮಪಟರು ಮುಳುಗಿಸಿ ಹಿಂಸಿಸುವರು. ರಾಜರು ಧರ್ಮ ಮಾರ್ಗದಲ್ಲಿ ನಡೆಸಬೇಕು ರಾಜ್ಯವನ್ನು. ಆ ರಾಜ್ಯವನ್ನು ಧರ್ಮ ಮಾರ್ಗದಲ್ಲಿ ನಡೆಸದೆ ಮತ್ತು ರಾಜ್ಯಭೃತರನ್ನು ಇಟ್ಕೊಂಡು ಜನರನ್ನು ದುಃಖಕ್ಕೆ ಒಳಗಾಗಿ ಮಾಡುವ ರಾಜರನ್ನು ಈ ವೈತರಣಿ ನದಿಗೆ ಹಾಕ್ತಾರಂತೆ. ಪೋಯೋದ ಹಾಗಂತೇಳಿ ಒಂದು ನರಕ. ಆ ಭಾಗದಲ್ಲಿ ಸಾಚಾರ ಭ್ರಷ್ಟರಾಗಿ ನೀಚ ಜಾತಿಯ ಹೆಂಗಸರನ್ನು ಭೋಗಿಸುವರಂತೆ. ಒಳ್ಳೆ ಕುಲದಲ್ಲಿ ಹುಟ್ಟಿ ಕೂಡ ನೀಚ ಜಾತಿಯ ಹೆಂಗಸರನ್ನು ಭೋಗನ ಮಾಡಿದರೆ ಅವರಿಗೆ ಇಲ್ಲಿ ಹಾಕ್ತಾರಂತೆ. ಈ ನರಕದಲ್ಲಿ ಮಾತ್ರ ಪಾಪಿಗಳು ತುಂಬ ಜನ ಅಲ್ಲಿ ಹೋಗ್ತಾರಂತೆ. ಯಾಕಂದರೆ ಅನಾಚಾರದಿಂದ ಎಲ್ಲ ವ್ಯಭಿಚಾರವನ್ನು ಮಾಡೋದಿಂದ ಅಲ್ಲಿ ತುಂಬಿದಂತೆ ಯಾವಾಗಲೂ. ಪ್ರಾಣಿರೋಧ ಅಂತೇಳಿ ಒಂದು ನರಕ. ನಾಯಿ ಬೆಕ್ಕುಗಳನ್ನ ಸಾಕುತ್ತಾ ನಿಷ್ಕಾರಣವಾಗಿ ಮೃಗಗಳನ್ನ ಹಿಂಸಿಸುವ. ನಾಯಿ ಬೆಕ್ಕನ್ನು ಸಾಕ್ತಾರೆ ಮನೆಯಲ್ಲಿ. ಇವತ್ತು ಎಲ್ಲ ಪ್ರಾಣಿಗಳು ಸಾಕೋದೇ ಹೆಚ್ಚು. ಅದನ್ನು ಹಿಂಸೆ ಮಾಡ್ತಾರಂತೆ. ಆ ರೀತಿಯಲ್ಲಿ ಹಿಂಸೆ ಮಾಡೋರನ್ನ ಆ ಲೋಕದಲ್ಲಿ ಹಾಕ್ತಾರೆ. ವಿಶೇಷಣಾಂತಿ ಎಂಬ ಒಂದು ನರಕದ ಒಂದು ಭಾಗ. ಅಲ್ಲಿ ದಂಭದಿಂದ ಯಜ್ಞ ಮಾಡುವ ದಾಂಭಿಕರನ್ನು ಶಿಕ್ಷಿಸುವ. ನೋಡ್ರಿ, ಯಜ್ಞ ಮಾಡ್ತಾರೆ, ಯಜ್ಞದ ಫಲ ಪುಣ್ಯಲೋಕ ಅಂತ ಹೇಳ್ತಾರೆ. ಆದರೆ ಯಜ್ಞವನ್ನು ಡಾಂಭಿಕದಿಂದ, ಗರ್ವದಿಂದ, ನನ್ನಲ್ಲಿ ದುಡ್ಡು ಇದೆ ಹಾಗಂತ ಹೇಳಿ ಒಂದು ಅಹಂಭಾವದಿಂದ ಯಜ್ಞವನ್ನು ಮಾಡೋರಿಗೆ ಶಿಕ್ಷೆ ಅಂತ ಅಲ್ಲಿ. ಮತ್ತು ಲಾಲಾಭಕ್ಷ, ಕಾಮದಿಂದ ವಶವಾಗಿ ಅತ್ಯಂತ ಕಾಮಪೀಡಿತನಾಗಿ ಯಾವ ರೀತಿಯಲ್ಲಿ ದಾಂಪತ್ಯ ಜೀವನ ಮಾಡಬೇಕೋ ಆ ರೀತಿಯಲ್ಲಿ ದಾಂಪತ್ಯ ಜೀವನವನ್ನು ಮಾಡಲಾಗಿ ತನ್ನ ಹೆಂಡತಿಗೆ ತನ್ನ ರೇತಸನ್ನೇ ಕುಡಿಸುವ ಪುರುಷನು ಈ ನರಕದಲ್ಲಿ ಬಿದ್ದು ಅಲ್ಲಿ ಆ ಲಾಲಾಭಕ್ಷವನ್ನು ಅಲ್ಲಿ ಕೆಟ್ಟದನ್ನೇ ತಿಂದು ಸತ್ತೋಗಿ ಮತ್ತು ಅಲ್ಲೇ ಅದನ್ನೇ ತಿಂತ ಅಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾನಂತ. ಅದಕ್ಕೆ ದಾಂಪತ್ಯ ಜೀವನವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಇದೆಯೋ ಶಾಸ್ತ್ರ ವಿಹಿತದಲ್ಲಿ ಮಾಡಬೇಕಾಗತ್ತೆ. ಸಾರ ಮೇಯಾದನ ಹಾಗಂತೇಳಿ ಒಂದು ನರಕದ ಒಂದು ಭಾಗ. ಮನೆಗೆ ಬೆಂಕಿ ಹಾಕುವವರು. ಇವತ್ತು ಬೆಂಕಿ ಹಾಕೋದೇ ಜಾಸ್ತಿ. ಟಿ ವಿಯಲ್ಲಿ ನೋಡಿದರೆ ಗಾಡಿಗೆ ಬೆಂಕಿ, ಮನೆಗೆ ಬೆಂಕಿ, ಅಂಗಡಿಗೆ ಬೆಂಕಿ ಅಂತ ಬರ್ತಾಯಿದೆ ನೋಡಿರಿ. ಈ ರೀತಿಯಲ್ಲಿ ಮನೆಗೆ ಬೆಂಕಿ ಹಾಕುವರು, ವಿಷ ಹಾಕಿ ಕೊಲ್ಲುವರು, ವಿಷವನ್ನು ಹಾಕಿ ಒಬ್ಬರನ್ನ ಸಾಯಿಸೋದು. ಈ ಗ್ರಾಮಗಳಿಗೆ ಅಲ್ಲಿ ಹೋಗಿ ಬೆಂಕಿ ಹಚ್ಚೋದು, ಅಲ್ಲಿ ಜಗಳ ಮುಡಿಸೋದು, ಆ ಗ್ರಾಮವನ್ನೇ ನಾಶ ಮಾಡಬೇಕು ಅಂತ ಹೊರಡೋದು. ಇಂದ ದಸ್ಯುರೂಪ ಎಲ್ಲರೂ ರಾಜಪಡನ್ನು ಕೂಡ ಈ ನರಕದಲ್ಲಿ ಹಾಕ್ತಾರಂತೆ. ಅವಿಚೀಪುರ, ಸುಳ್ಳು ಸಾಕ್ಷಿ ಕೋರ್ಟಲ್ಲಿ, ರಾಜನ ಮುಂದೆ ಅಥವಾ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಯಾರು ಹೇಳ್ತಾರೋ ಅವರಿಗೆ ಈ ಅವಿಚೀಪುರ ಹಾಗಂತೇಳಿ ಒಂದು ನರಕದ ಭಾಗ. ರೇತಪಾನ, ಪ್ರಮಾದದಿಂದ ಮದ್ಯಪಾನ ಮಾಡುವ ವಿಪ್ರ, ಕ್ಷತ್ರಿಯ, ವೈಶ್ಯ ವರ್ಗಗಳ ಪುರುಷ ಸ್ತ್ರೀಯರಿಗೆ ಕಾದ ಕಬ್ಬಿಣದ ರಸಪಾನ ಮಾಡಿಸುವ ನರಕ. ಈಗ ನಮ್ಮ ಭಾರತ ಭೂಮಿಯಲ್ಲಿ ಅಷ್ಟು ಆಗಿಲ್ಲ. ಆಗ ಈಚೆ ನೋಡ್ತಾ ಇರುವಾಗ ಈ ಕಾಲದಲ್ಲಿಯೂ ಹೆಂಗಸರು ಕೂಡ ಸಿಗರೇಟು ಸೇದೋದು, ಬಂಕಿ ಹೊಡೆಯೋದು, ಮಧುಪಾನ ಮಾಡೋದು ಇದೆಲ್ಲ ಮಾಡ್ತಾರಂತೆ. ಇದೆಲ್ಲ ಮಾಡುವ ಗಂಡಸರು ಯಾರು ಶೂದ್ರನ ಬಿಟ್ಟಿದ್ದಾರೆ. ಯಾಕೆಂದರೆ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ, ಅವ್ರಿಗೆ ಮಧುಪಾನ ಮಾಡಿಕೊಳ್ಳಿ. ಆದರೆ ಇವತ್ತು ಬ್ರಾಹ್ಮಣರು ಹೋಟೆಲ್ಗೆ ಹೋಗಿ ತಿನ್ನೋದು, ಬಾರಿಗೆ ಹೋಗೋದು ಇದೆಲ್ಲ ಮಾಡ್ತಾರೆ. ಅವರಿಗೆಲ್ಲ ಏನು ಕಾದಿದಂತೆ ಈ ರೇತಪಾನ ಅಂತೇಳಿ ನರಕದಲ್ಲಿ ಉದಿಯುವ ಸಾರಾಯ ಎಂಡವನ್ನು ಅವರು ಬಾಯಿಗೆ ಹಾಕ್ತಾರಂತೆ. ವೈಶ್ಯರು ಭಕ್ತಿ ಮಾಡಬೇಕು ಮತ್ತು ಕ್ಷತ್ರಿಯರು ಭಕ್ತಿ ಮಾಡಬೇಕು. ಇವರು 3 ಜನಕ್ಕೂ ಕೂಡ ಹೇಳ್ತಾ ಇದ್ದಾರೆ ಇಂಥ ಒಂದು ನರಕ ಅಲ್ಲಿ ಕಾಯ್ತಾ ಇದೆ ಅವರಿಗೆ ಹಾಗಂತೇಳಿ. ಮತ್ತು
ಕ್ಷಾರಕರ್ದಮ. ಸದಾಚಾರವಂತು ವಿದ್ಯಾವಂತರು ಆದ ಉತ್ತಮರಿಗೆ ಅವಮಾನ ಮಾಡುವವನು ಬೀಳುವ ನರಕ. ಉತ್ತಮವಾದ ಗುರುಗಳು, ಉತ್ತಮವಾದ ಸನ್ಯಾಸಿಗಳು ಅಥವಾ ಉತ್ತಮವಾದ ಬ್ರಾಹ್ಮಣರು, ವೇದ ಪಾರಂಗತರು, ಸದಾಚಾರ ಸಂಪನ್ನನಾಗಿರ್ತಾನೆ, ಅವರನ್ನು ಎಲ್ಲ ಮಾಡೋದು. ಇವರೆಲ್ಲ ಏಕಾದಶಿ ಮಾಡ್ತಾರಂತೆ. ಏನು ಏಕಾದಶಿ ಮಾಡಿ ಏನು ಪ್ರಯೋಜನ? ಹೊಟ್ಟೆಗೆ ಉಪವಾಸ ಇತ್ತು, ಅಲ್ಲಿ ಹೊಟ್ಟೆ ಒಳಗೆ ದೇವರಿದ್ದಾನಂತೆ, ಆ ದೇವರಿಗೆ ಉಪವಾಸ ಅಂತ ಅವ್ರು ನೋಡಿ ಎಷ್ಟು ಇದುವ ಮಾತಾಡ್ತಾರೆ. ಅಂದರೆ ಏಕಾದಶಿ ಮಹಿಮೆ ಗೊತ್ತಿಲ್ಲದೆ ಅಂಥ ಏಳನ ಆಗಿ ಶಾಸ್ತ್ರ ವಿಚಾರವನ್ನು ಏಳನ ಮಾಡೋರು ಅವರಿಗೆಲ್ಲ ಈ ನರಕದಲ್ಲಿ ಹಾಕ್ತಾರೆ. ರಕ್ಷೋಗಣ ಭೋಜನ ಅಂತೇಳಿ ಒಂದು ಭಾಗ. ಕಾಳಿ, ಭೈರವ, ಭೂತ, ಬೇತಾಳ ಮೊದಲಾದ ದುರ್ದೇವತೆಗಳಿಗೆ ನರಬಲಿಯನ್ನು ಕೊಡುವ ಪಾಪಿಗಳು ನರಕ. ನೋಡಿ, ಇವಾಗ ತುಂಬ ಜನ ಐಶ್ವರ್ಯ ಬೇಕು, ಅಲ್ಲಿ ನಿಧಿ ಇದೆ, ಆ ನಿಧಿಯನ್ನು ನಿಮಗೆ ಕೊಡ್ತೀವಿ. ಯಾರಾನ ಒಂದು ದೊಡ್ಡ ಮಗ ನಿಮಗೆ ಯಾರಾನ ಹಿರಿಯ ಮಗ ಇದ್ದರೆ ಅವನು ನರಬಲಿ ಕೊಡೋಕ್ಕೆ ಸಿದ್ಧವಾಗಿದ್ದರೆ ನಾವು ಮಾಡಿಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಈ ನರಬಲಿ ಕೊಟ್ಟಿರೋದನ್ನು ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ. ನಿಧಿ ಇದೆ ಅಂತ ಹೇಳೋದು, ನಿಮಗೆ ರೋಗ ಬಂದಿದೆ, ಆ ರೋಗದಿಂದ ಪಾರು ಮಾಡಬೇಕಾಗಿದ್ದರೆ ಒಂದು ನರಬಲಿ ಕೊಡಬೇಕಾಗತ್ತೆ ಆಗತ್ತೆ ಹೇಳೋದು. ಇಂಥ ಮೋಸಕಾರರು ತುಂಬ ತುಂಬ್ತಾ ಇದ್ದಾರೆ ಇವಾಗ. ಎಲ್ಲಿ ನೋಡ್ರೂ ಈ ರೀತಿಯಲ್ಲಿ ನರಬಲಿ ಆಗ್ತಾ ಇದೆ. ಈ ನರಬಲಿ ಮಾಡೋರಿಗೆ ಇಂಥ ಘೋರವಾದ ನರಕವನ್ನು ಅಲ್ಲಿ ಹಾಕ್ತಾರೆ. ನಿರಪರಾಧಿ ಪ್ರಾಣಿಗಳಿಗೆ ಆಸ ತೋರಿಸಿ ಅವುಗಳನ್ನು ಹಿಡಿದು ಹಿಂಸಿಸುವರು ಹಾಗಂತ ಹೇಳ್ತಾ ಇದ್ದಾರೆ. ಶೂಳಪ್ರೋತ್ತ ಅಂತೇಳಿ. ದಂದಶೂಕ, ಸರ್ಪಗಳು, ಕ್ರೂರ ಸ್ವಭಾವವುಳ್ಳವರು, ಇತರ ಪ್ರಾಣಿಗಳಿಗೆ ಭಯ ಹುಟ್ಟಿಸುವ ಪಾಪಿಗಳು ಹೋಗುವ ನರಕ ಹಾಗಂತೇಳಿ. ಕಳ್ತಗ ನೋಡೋದು, ಪ್ರಾಣಿಗಳು ಹೊಡೆಯೋದು, ಸುಮ್ಮನೆ ಹಾವನ್ನು ಕೊಳ್ಳೋದು, ಪಕ್ಷಿಗಳನ್ನ ಕೊಳ್ಳೋದು, ಇದೆಲ್ಲ ಇದ್ದರೆ ಆ ಥರ ಮಾಡ್ತಾರೆ. ಆವಟ ನಿರೋಧ. ಉಗಾದಿಗಳಲ್ಲಿ ತುರುಕಿ ಸೆರೆ ಹಾಕುವ ಶಿಕ್ಷೆ ಇರುವ ರಾಜ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆ ಕೊಡಬೇಕು. ಅದನ್ನು ಬಿಟ್ಟು ಗುಗೆಯಲ್ಲಿ ಹಾಕೋದು, ಗುಗೆ ಒಳಗೆ ಹಾಕಿ ಅಲ್ಲಿಗೆ ಬೆಂಕಿ ಇಟ್ಟು ಆ ಹೊಗೆಯಿಂದ ಕುಡಿಸಿ ಅವ್ರನ್ನ ಸಾಯಿಸೋದು. ಅವನ ಹೆಸರೇ ಮರ್ತೋಯ್ತಾ, ಅವ ತುಂಬ ಹಿಂಸೆ ಮಾಡ್ತಾಯಿದ್ದ. ಆ ಥರ ಹಿಂಸೆ ಮಾಡಿದರೆ ಆ ಥರ ಆಗತ್ತೆ. ಈ ನಮ್ಮ ದೇಶವನ್ನು ಆಳಿದವರು ಕೂಡ ಅವರನ್ನು ಬ್ರಿಟಿಷವ್ರನ್ನ ಎದುರಿಸಿ ಅವ್ರನ್ನ ಹೋಗಬೇಕು ಅಂತೇಳಿ ಸ್ವಾತಂತ್ರ್ಯ ಹೋರಾಟ ಮಾಡಿದ ಎಷ್ಟೋ ನಮ್ಮ ಜನರನ್ನು ಇಂಥ ಹೊಗೆಯಲ್ಲಿ ಹಾಕಿದ್ದಾರೆ. ಒಂದೇ ಸೆಲ್ಲಲ್ಲಿ, ಒಂದು ರೂಮಲ್ಲಿ ಗಾಳಿ ಇಲ್ಲದೆ ಆ ಸೆರೆಯಲ್ಲಿ ಸಾವಿರಾರು ಮಂದಿಯನ್ನು ಹಾಕೋದಂತೆ. ಅಲ್ಲಿ 100 ಮಂದಿ ಹಾಕಿದರೆ ದೊಬ್ಬೋದು ಒಳಗಡೆ. ಅಷ್ಟು ಹಿಂಸೆ ಮಾಡಿದ್ದಾರೆ, ನಾವು ಓದಿದ್ದೀವಿ. ಅಂಥ ರಾಜರು ಯಾರಿದ್ದಾರೋ ಅವರಿಗೆಲ್ಲ ಇಂಥ ಹಿಂಸೆ ಬರುತ್ತೆ. ಸೂಚಿ ಮುಖಾಂತ ನರಕ. ಧನದ ನಿಮಿತ್ತ ತನ್ನ ಸಮಾನವಿಲ್ಲವೆಂದು ಬಿರಿಯುತ್ತಾ ದೊಡ್ಡವನ್ನು ತಿರಸ್ಕರಿಸಿ ಲೋಭವನ್ನು, ದುಡ್ಡನ್ನು ಸಂಗರಿಸುವ ಈ ಯಮಪಟರು ಬಂದು ಇವರನ್ನು ನರಕದಲ್ಲಿ ಹಾಕ್ತಾ ಇದ್ದಾರೆ. ಸೂಚಿ ಮುಖಾಮ ನರಕ. ನಾ ದೊಡ್ಡ ಸಾಹುಕಾರ, ನನ್ನ ಹತ್ತಿ ಸಹಸ್ರ ಕೋಟಿ ರೂಪಾಯಿ ಇದೆ, ನನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ, ನನಗೆ ಸಮಾನ ಯಾರೂ ಇಲ್ಲ ಹಾಗಂತೇಳಿ ಬಿರಿಯುತ್ತಾ ದೊಡ್ಡವ್ರನ್ನ ತಿರಸ್ಕಾರ ಮಾಡೋದು, ಕೊಲೆ ಮಾಡೋದು ಇವತ್ತು ಅಷ್ಟೇ ಆಗ್ತಾಯಿದೆ. ನನ್ನ ಹತ್ತಿರ ಕೋಟ್ಯಾಂತರ ರೂಪಾಯಿ ಆಗ್ತಿದೆ, ಸುಳ್ಳು ಸಾಕ್ಷಿ ಹೇಳಿದ್ರೆ ನಡೆಯುತ್ತೆ, ಅಥವಾ ದುಡ್ಡಿನಿಂದ ಎಲ್ಲ ಸಾಕ್ಷ್ಯವನ್ನು ನಾಶ ಮಾಡಬಹುದು. ಮತ್ತು ದುಡ್ಡು ಇದ್ದರೆ ನಾವು ಮಾಡಿದ ಕೊಲೆಯನ್ನು, ನಾವು ಮಾಡಿದ ಪಾಪಗಳನ್ನ ದುಡ್ಡು ಕೊಟ್ಟರೆ ಯಾರೋ ಬಂದು ಒಪ್ಕೊಂಡು ಜೈಲಿಗೆ ಹೋಗ್ತಾರೆ. ಇದೆಲ್ಲ ನಡೀತಾನೇ ಇದೆ. ಇಂಥ ಒಂದು ಪಾಪಿಗಳಿಗೆ ಸೂಚಿ ಮುಖದಲ್ಲಿ ಹಾಕ್ತಾರೆ. ಇದನ್ನೆಲ್ಲ ಕೇಳಿದರೆ ಅತ್ಯಂತ ಭಯಂಕರವಾಗತ್ತೆ ಅಂತೇಳಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇದು ಭಾಗವತದಲ್ಲಿ ತುಂಬ 1-2 ದಿನ ಪ್ರವಚನ, 3 ದಿನ ಪ್ರವಚನ ಮಾಡರೂ ಆಗೋದಿಲ್ಲ. ಆ ಪಾಪಗಳ ವರ್ಣನೆ ಯಾರು ಎಂತು ಹೇಗಾಗಿ ಇರುತ್ತೆ. ಅಲ್ಲಿ ಕಾಮ ಪಿಶಾಚಿಗಳಾಗಿರೋರನ್ನ ವಾಯುಸ್ಥಿತಿಲಿ ಕೂಡ ವರ್ಣ ಮಾಡಿದ್ದಾರೆ. ಗರುಡ ಪ್ರಾಣ ಇದನ್ನು ತುಂಬ ವಿವರವಾಗಿ ವರ್ಣ ಮಾಡಿದ್ದಾರೆ. ನರಕಲೋಕವನ್ನು, ಜೀವ ಹೋಗೋದು, ಬರೋದು, ಹುಟ್ಟೋದು, ಸಾಯೋದು, ಪಾಪಿಷ್ಟಿಗಳಿಗಿರುವ ನರಕ ಎಲ್ಲವನ್ನು ವರ್ಣ ಮಾಡಿದ್ದಾರೆ. ಅಲ್ಲಿ ಈ ಥರ ವಿಪಚಾರಿಗಳನ್ನ ಮಾಡಿದವರಿಗೆ ಹೆಣ್ಣಿಗೆ ಗೆಂಡು, ಗೆಂಡಿಗೆ ಹೆಣ್ಣು, ಅದನ್ನು ನೋಡೋಕ್ಕೆ ಪ್ರತಿಮಾ ನಿಜವಾದ ಹೆಣ್ಣು ಥರನೇ ಇರುತ್ತೆ. ಅವರಿಗೆ ಕಾಮರೋಧನ ಆಗಿ ಹೋಗಿ ಹಿಡಿಯುವಾಗ ಸುಮಾರು 4,000-5,000 ವೋಲ್ಟೇಜ್ ಕರೆಂಟ್ ಇದ್ದರೆ ಅವ ಯಾಗ ಭಸ್ಮವಾಗ್ತಾನೋ
ಆ ಥರ ಭಸ್ಮವಾಗ್ತಾನಂತೆ. ಭಸ್ಮ ಮತ್ತು ಜೀವ ಬರುತ್ತೆ, ಮತ್ತು ಮುಡ್ತಾನ, ಮತ್ತು ಸಾಯ್ತಾನ. ಈ ರೀತಿಯಲ್ಲಿ ಹೆಣ್ಣಿಗೆ ಗೆಂಡು, ಗೆಂಡಿಗೆ ಹೆಣ್ಣು, ಈ ರೀತಿಯಲ್ಲಿ ಅಲ್ಲಿ ಪ್ರತಿಮಾ ಇದೆ. ಅಲ್ಲೆಲ್ಲ ಅದನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ವರ್ಣ ಮಾಡಿ ಮುಗಿಸಿದ ಮೇಲೆ ಹೇಳ್ತಾರೆ, ಭೂತ್ವಾಪವರ್ಷ ಸರದಿ ದ್ರಣಭಃ ಸಮುದ್ರ ಪಾತಾಳ ದಿಕ್ಮಾರಃ ಭಾಗನಲೋಕ ಸಂಸ್ಥಂ ಗೀತಂ ಮಯ ತವ ನಿರುಪಾದ್ಯುತ ಮೀಶ್ವರಶ್ಚ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ಶ್ರೀಹರಿಯು ಕೂಡ ಸರ್ವ ಜೀವ ಸಮೂಹಕ್ಕೆ ಆಶ್ರಯವಾಗಿ ಮತ್ತು ಅಲ್ಲಿ ನೆಲೆಸಿರುವನು. ಸಕಲ ಜೀವರಾಶಿಗಳ ಏನು ಬ್ರಹ್ಮಾಂಡ ಇದೆಯೋ ಅವನೇ ಈ ಬ್ರಹ್ಮಾಂಡ ಮತ್ತು ಸಕಲ ಜೀವರುಗಳಿಗೂ ಕೂಡ ಆಶ್ರಯನಾಗಿದ್ದಾನ, ಸರ್ವ ನಿಯಾಮಕನಾಗಿದ್ದಾನ. ಭಾಗಾನ ಲೋಕ ಸಂಸ್ಥಂ, ಇವನ ಸ್ಥೂಲ ಪ್ರತಿಮಾ ರೂಪವಾದ ಅತ್ಯಾಶ್ಚರ್ಯವಾದದ್ದು ಇದು. ಏನು ಭೂಲೋಕ ಗಗಲೋಕ ಹೇಳಿದ್ದಾರೋ, ಕೆಳಗಡೆ 7 ಲೋಕ, ಮೇಲ್ಗಡೆ 7 ಲೋಕ, ನಾವು 3ನೇ ದಿನವೇ ನೋಡಿದ್ವು. ಇದೆಲ್ಲ ಭಗವಂತನ ಪ್ರತಿಮಾ ರೂಪವಾದಲ್ಲಿ ಧ್ಯಾನ ಮಾಡಬೇಕು. ಆಮೇಲೆ ನಾವು ಕೃತ್ಕಮಳಿ ಧ್ಯಾನ ಮಾಡೋಕ್ಕೆ ಸಾಧ್ಯ, ಅಷ್ಟು ವ್ಯಾಪ್ತ ಅಂತ ಹೇಳಿದ್ವು. ಆ ರೀತಿಯಲ್ಲಿ ಇದೆಲ್ಲ ಭಗವಂತನ ಸ್ಥೂಲ ಪ್ರತಿಮಾ ಅಂತೇಳಿ ಇದು ಅತ್ಯಾಶ್ಚರ್ಯವಾಗಿದೆ. ಭೂಮಿ, ದ್ವೀಪಗಳು, ಗಂಡಗಳು, ನದಿಗಳು, ಬೆಟ್ಟಗಳು, ಆಕಾಶ, ಸಮುದ್ರ, ಪಾತಾಳ, ದಿಕ್ಕುಗಳು, ನರಕ, ತೇಜೋಗುಣಗಳು ಮತ್ತು ಲೋಕಗಳು ಇವೆ ಅದರ ಅವಯವಗಳು. ಇಂಥ ಶ್ರೀಹರಿಯ ಸ್ಥೂಲ ಪ್ರತಿಮೆ ಹಾಗಂತೇಳಿ ಜ್ಞಾನಿಗಳು ಉಪಾಸನೆ ಮಾಡ್ತಾರೆ. ಈ ಶರೀರವನ್ನು ನಿನಗೆ ಹೇಳಿದ್ದಾನೆ, ಈ ರೀತಿಯಲ್ಲಿ ನೀನು ಉಪಾಸನೆಯನ್ನು ಮಾಡು ಹಾಗಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ತಾಜೋವಾಚ ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತಾಯತ ಕ್ರಮಯೋಗೋ ಉಪಲಬ್ಧೇನ ಬ್ರಹ್ಮಣ ಯದಸ್ಮೃತಿ. ನಿವೃತ್ತಿ ಮಾರ್ಗ ಕಥಿತ ಶುಕಮುನಿಗಳೇ, ಭಕ್ತಿಪೂರ್ವಕ ಧ್ಯಾನದಿಂದ ಅಪ್ರೋಕ್ತ ಜ್ಞಾನವು, ಅದರಿಂದ ಹರಿಯ ಪ್ರಸಾದವು, ಅದರಿಂದ ಸಂಸ್ಕಾರ ವೃತ್ತಿಯು ಕೂಡ ಆಗ್ತಾ ಇದೆ. ಮತ್ತು ನಿವೃತ್ತಿ ಮಾರ್ಗವನ್ನು ಕೂಡ ನೀವು ಇದನ್ನು ಹೇಳ್ತಾ ಇದ್ದೀರಿ. ಹಾಗೂ ಪ್ರವೃತ್ತಿ ಮಾರ್ಗ ಅದರ ಫಲವನ್ನು ಕೂಡ ಈ ಪ್ರಿಯವರ್ತ ಉದ್ದಾನಪಾದ ಈ ವಂಶಗಳನ್ನು ಭೂಗೋಳ ಖಗೋಳಗನ ಪರಿಮಾಣಗಳ ಈ ವಿಷಯವನ್ನು, ನರಕಗಳ ವಿಷಯವನ್ನು ಕೂಡ ನೀವು ತಿಳಿಸಿದ್ದೀರಿ. ಸಂತೋಷ ಇದೆ. ಸಂಪೂರ್ಣವಾಗಿ ನಾಶಪಡಿಸುವ ಸರ್ವೋತ್ತಮನಾದ ಸಾಧನೆ ಯಾವುದೆಂಬುದು ತಿಳಿಸಬೇಕು. ಈ ನರಕ ಕೇಳಿದರೆ ಭಯವಾಗ್ತಾ ಇದೆ. ನರಕ ಅತ್ಯಂತ ಕಷ್ಟವಾಗಿದೆ, ಕೇಳಕ್ಕೆ ಭಯವಾಗಿದೆ. ಇದರಿಂದ ನಾವು ನಿವೃತ್ತಿ ಆಗಬೇಕು, ನರಕಕ್ಕೆ ಹೋಗಬಾರದು. ಹಾಗಂತೇಳಿದರೆ ನಾವು ಈ ಕಾಲದಲ್ಲಿ ಏನು ಮಾಡಬೇಕು ಹಾಗಂತೇಳಿ ಪರೀಕ್ಷಿತ್ ರಾಜ ಶುಕ್ರಾಚಾರ್ಯ ಕೇಳ್ತಾ ಇರುವಾಗ ಶುಕಮುನಿಗಳು ಹೇಳ್ತಾ ಇದ್ದಾರೆ, ರಾಜೇಂದ್ರನೇ, ಪಾಪಗಳ ಪ್ರಾಯಶ್ಚಿತ್ತ 3 ಬಗೆ ಇದೆ. ಹೇಳುವಂತೆ ನಡೆಯುವುದು ಒಂದು ಬಗೆ. ಏನೋ ಈ ಶಾಸ್ತ್ರಗಳಲ್ಲಿ, ಉತ್ತಮವಾದ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೋ ಆ ರೀತಿಯಲ್ಲಿ ನಡ್ಕೊಳ್ಳೋದು ಒಂದು ವಿಧಾನ. ಸಹಜವಾಗಿಯೇ ಈ ಚಾಂದ್ರಾಯಣದ ವ್ರತಗಳು, ಬ್ರಹ್ಮಚರ್ಯ, ಶಮ, ದಮ, ಸತ್ಯ, ಶೌಚ, ಶ್ರಮಬುದ್ಧಿ ಮತ್ತು ನಿಯಮಗಳ ಆಚರಣೆ ಇವೆಲ್ಲವೂ ಎರಡನೇ ಬಗೆ ಆಯಿತು. ಭಕ್ತಿಪೂರ್ವಕ ನಾರಾಯಣ ನಾಮ ಸಂಕೀರ್ತನೆ 3ನೇ ಬಗೆ. ಹಾಗಂತೇಳಿ 3 ಬಗ್ಗೆ ಹೇಳ್ತಾ ಇದ್ದಾರೆ. ಸಶಾಸ್ತ್ರ ಶ್ರವಣ ಖಂಡಿತ ಮಾಡಲೇಬೇಕು. ಅದಕ್ಕೆ ಪುರಾಣಗಳು ಪಂಡಿತರ ಮುಖಾಂತರವಾಗಿ, ಗುರುಗಳ ಮುಖಾಂತರವಾಗಿಯೂ ಪಾಠಶಾಲೆಗಳಲ್ಲಿಯೂ ಕೂಡ ಹೋಗಿ ಅಥವಾ ಪ್ರವಚನ ಎಲ್ಲಿ ಆಗುತ್ತೋ ಅಲ್ಲಿ ಹೋಗಿ ನಾವು ಏನು ಮಾಡಬೇಕು ಎಂಬುದು ತಿಳಿಯೋದು ಒಂದು ಬಗೆ, ಅದು ಭಕ್ತಿನೇ. ಮತ್ತು ಆ ಥರ ಮಾಡಿದರೆ ಇಂಥ ಘೋರವಾದ ನರಕಕ್ಕೆ ಹೋಗೋದಿಲ್ಲ. ಎರಡನೆಯದಾಗಿ ಇವರು ಹೇಳೋದು ಇವತ್ತು ಏಕಾದಶಿ, ನಾಳೆ ಇನ್ನೊಂದು ಶ್ರವಣ ಉಪವಾಸ ಬರುತ್ತೆ, ಇದು ಮಾಡೋದು, ದ್ವಾದಶಿ ಪಾರಣ ಮಾಡಿಕೊಳ್ಳೋದು, ಭಜನೆ ಆಗುತ್ತೆ ರಾತ್ರಿ ಸಮಯಕ್ಕೆ, ಏಕಾದಶಿ ದಿನ ನಿತ್ಯ ಭಜನೆ ಆಗುತ್ತೆ. ಅಲ್ಲಿ ಹೋಗಿ ಕೂಡೋದು, ಅಲ್ಲಿ ಹೋಗಿ ಕೂತ್ಕೊಂಡು ಭಜನೆಯನ್ನು ಮಾಡೋದು. ದಾಸವರೇಣ್ಯರುಗಳು ಯಾರು ಅವರು ರಚನೆ ಮಾಡಿಕೊಟ್ಟಿರುವ ಉತ್ತಮವಾದ ಪಂಡಿತರು, ಜ್ಞಾನಿಗಳು ರಚನೆ ಮಾಡಿಕೊಟ್ಟಿರುವ ಏನು ಸಂಗೀತ ಇದೆಯೋ ಅದನ್ನು ಹೇಳೋದು, ಶ್ರಮ, ದಮ ಇದೆಲ್ಲ ಕೂಡಿಕೊಂಡು ನಮ್ಮ ಜೀವನವನ್ನು ಮಾಡೋದು. ಇಷ್ಟೆಲ್ಲ ಕೂಡ ಎರಡನೇ ಬಗ್ಗೆ. ಇದು ಮಾಡಿದ್ರೆ ಕೂಡ ಅಂತಃಕರಣ ಶುದ್ಧಿ ಆಗುತ್ತೆ. ಇದು ಡೈರೆಕ್ಟಾಗಿ ಮೋಕ್ಷ ಕೊಡೋದಿಲ್ಲ. ಮುಂಚೆ ನಾವು ಹೇಳಿದ್ದೀವಿ, ಅಂತಃಕರಣ ಶುದ್ಧಿ ದ್ವಾರ ಧ್ಯಾನ ಮಾಡೋಕ್ಕೆ, ಧ್ಯಾನದಲ್ಲಿ ಅಸಕ್ತನಾಗಕ್ಕೆ ಇದೆಲ್ಲವೂ ಕೂಡ ಕಾರಣವಾಗುತ್ತೆ. ಆ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ನಾಮ ಸಂಕೀರ್ತನ ನೋಡಿ, ಎಷ್ಟು ಕಲಿಯುಗದಲ್ಲಿ ಇದು ತುಂಬ ನಮಗೆ
ನಾಮ ಸಂಕೀರ್ತನವೇ ಇವತ್ತು ನಮ್ಮನ್ನು ಉದ್ಧಾರ ಮಾಡ್ತಾ ಇದೆ. ಆ ರೀತಿಯಲ್ಲಿದೆ. ಅಜಾಮಿಲ ಬ್ರಾಹ್ಮಣ ಕನ್ಯಾವನ್ನು ಹೊಂದಿ ಮದುವೆ ಆಗಿದ್ದಾನ. ಅವ ದಾಸಿಯ ಸಂಘ ಮಾಡಿ ಕಳ್ಳತನ, ಜೂಜು ಮುಂತಾದವುಗಳನ್ನ ದ್ರವ್ಯ ಸಂಪಾದಿಸಿ ಕುಟುಂಬ ಭಾರಣೆ ಮಾಡ್ತಿದ್ದನು. ಅವನಿಗೆ 88 ವರ್ಷ ಆಯಿತು. 10 ಜನ ಮಕ್ಕಳಿದ್ದರು. ಕೊನೆಯ ಪ್ರಮದ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದಾನ. ಈಗಿರಲು ಯಮಭಟರು ಪಾಶವನ್ನು ಬೀಸಿ ಇವನನ್ನು ಕೊಯ್ತಾ ಇದ್ದಾರೆ. ಏನು ಕಥೆ ಇದು? ಇದು ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತ ಕೇಳಿದರೆ, ಅಜಾಮಿಲ ಅಂತ ಒಂದು ಬ್ರಾಹ್ಮಣ. ಅವರಪ್ಪ ವೇದ ಪಾರಾಂಗತರು, ಚತುರ್ವೇದ ಪಂಡಿತಿಗಳು, ಉಪನಿಷತ್ತು ವೇದಾಂಗಗಳು ಎಲ್ಲವನ್ನೂ ಅರಿತವರು. ಅವನಿಗೆ ಮಗನಾಗಿ ಹುಟ್ಟ ಭಾಗ್ಯ ಸಿಕ್ತು. ತಂದೆಯಿಂದಲೂ ಬೇರೆ ಬೇರೆ ಗುರುಗಳಿಂದಲೂ ಕೂಡ ಅವ ಈ ವೇದಗಳನ್ನು, ವೇದ ಅಂಗಗಳನ್ನು, ಪುರಾಣಗಳನ್ನು, ಶಾಸ್ತ್ರ ಎಲ್ಲವನ್ನು ಕೂಡ ತಿಳಿದು ಭಗವಂತನ ನಿತ್ಯಾನ ಭಕ್ತಿಯನ್ನು ಮಾಡ್ತಾ ಇದ್ದಾನ. ಅವನಿಗೆ ಮದುವೆ ಆಗುವ ಕಾಲ ಬಂದುವಾಗ ಆ ಕಾಲದಲ್ಲಿಯೂ ಕೂಡ ಒಳ್ಳೆ ಕನ್ಯಾಸ್ತ್ರೀಯನ್ನು, ಸುಂದರವಾದ ಕನ್ಯಾಸ್ತ್ರೀಯನ್ನು ಕೂಡ ಅವರಿಗೆ ಮದುವೆ ಮಾಡಿ ಕೊಟ್ಟರು. ಇವ ತಾಯಿ ತಂದೆಯನ್ನು ನೋಡಿಕೊಂಡು, ವಯಸ್ಸಾಗಿರುವ ತಾಯಿ ತಂದೆಯನ್ನು ನೋಡಿಕೊಂಡು ಹೆಂಡತಿಯನ್ನು ಕಾಪಾಡಿಕೊಂಡು ಆ ರೀತಿಯಲ್ಲಿರುವಾಗ ಮಕ್ಕಳು ಆಯಿತು. ಆ ಮಕ್ಕಳನ್ನು ಪೋಷಣೆ ಮಾಡಿಕೊಂಡು ಬಂದಿದ್ದಾನ. ಒಂದು ದಿನ ಇವನಿಗೆ ಕಾಮ ಉದ್ರೇಕನಾಗಿ ಹೆಂಗಸ ತನ್ನ ಹೆಂಡತಿಯನ್ನು ಕರೆದ. ಅವರು, ನಾನು ಋತುಮತಿಯಾಗಿ, ನಾನು ದೂರದಲ್ಲಿದ್ದೀನಿ, ನಾನು ಈ ಥರ ಸೇರಬಾರ್ದು ಹಾಗಂತಲ್ಲ ಹೇಳ್ತಾಳೆ. ಆಯ್ತು ತಲೆ ಆಡಿಸ್ಕೊಂಡು ಹೋಗ್ತಾನೆ. ತಂದೆಗೆ ಹೇಳಿ ಹೋಗ್ತಾನೆ, ನಾನು ಅಡವಿಗೆ ಹೋಗಿ ಪುಷ್ಪ, ತುಳಸಿ, ನಾಳೆ ಪೂಜೆಗೆ ಏನೇನು ಬೇಕೋ ಹಾಸ್ಕೊಂಡು ದರ್ಬೆ ಮನೆಯಲ್ಲಿ ಕಡಿಮೆ ಆಗಿದೆ, ದರ್ಬೆಯನ್ನು ಕರೆದುಕೊಂಡು ಬರ್ತೀನಿ ಹಾಗಂತೇಳಿ ಹೋಗ್ತಾನೆ. ಹೋಗುವಾಗ ಇವ ಮನಸ್ಸಿಗೆ ಮುಂಚೆಯೇ ಕಾಮನೆ ತುಂಬಿದೆ. ಆ ಸಮಯಕ್ಕೆ ಇವ ಅಡವಿಗೆ ಹೋಗುವಾಗ ಮದ್ಯಪಾನ ಮಾಡಿದ 2 ನೀಚರು, ಬೇಡ ಜಾತಿಯಲ್ಲಿ ಇರೋರು, ಅವರು 2 ಸಂಭೋಗ ಮಾಡೋದನ್ನು ನೋಡ್ಬಿಡ್ತಾನೆ. ಇವನಿಗೆ ಇನ್ನೂ ಕಾಮ ಉದ್ರೇಕ ಆಗ್ತಾ ಇದೆ. ಆಮೇಲೆ ಅವ ಹೊಟ್ಟೋಗ್ತಾನ. ಬೇಡ, ಈ ಬೇಡನ ಹೆಂಡತಿಯೋ ಅಲ್ಲವಾ ಅವನ ಇಟ್ಕೊಂಡಿರೋಳು ಏನು, ಆ ಹೆಂಗಸು ಏನು ಮಾಡ್ತಾಳೆ, ಅಲ್ಲೇ ಒಂದು ಮರದ ಕೆಳಗಡೆ ನೆರಳಲ್ಲಿ ಮಲಗಿರ್ತಾಳೆ. ಅವಳು ಮದ್ಯಪಾನ ಮಾಡಿರೋದ್ರಿಂದ ಅವಳಿಗೆ ತನ್ನ ಮೈ ಮೇಲೆ ಎಚ್ಚರಿಕೆ ಇಲ್ಲ. ಅದಕ್ಕೆ ಅವಳು ಈ ಡ್ರೆಸ್ಸುಗಳು ಏನಾಗಿದೆ, ಉಡುಪುಗಳು ಸ್ವಲ್ಪ ಆಚೆ ಈಚೆ ಹೋಗಿದೆ. ಅದನ್ನು ನೋಡಿ ಇವನಿಗೂ ಇನ್ನೂ ಕಾಮ ಪೀಡಿತನಾಗಿದ್ದಾನೆ. ಆವಾಗ ಅವಳನ್ನು ಅತ್ಯಾಚಾರ ಮಾಡಬೇಕು ಅಂತೇಳಿ ಮುಟ್ತಾನ. ಅವಳು ಅಷ್ಟು ಮದ್ಯಪಾನ ಮಾಡಿದ್ದರೂ, ಆ ರೀತಿಯಲ್ಲಿ ಇದ್ದರೂ ಕೂಡ ಈ ಬ್ರಾಹ್ಮಣನ ತಡಿತಾಳೆ. ಆವಾಗ ಇವ ಕಾಮ ಉದ್ರೇಕದಿಂದ ಅವಳನ್ನ ವರ್ಣನೆ ಮಾಡ್ತಾನೆ. ನಿನ್ನ ತುಟಿಗಳು ಕೆಂಪಾಗಿದೆ, ನಿನ್ನ ಕಣ್ಣುಗಳು ನನ್ನ ಎಳಿತಾ ಇದೆ, ನಿನ್ನ ಕೂದಲು ಮೋಗವನ್ನು ಕೊಡ್ತಾ ಇದೆ ಹಾಗಂತೇಳಿ ವರ್ಣನೆ ಮಾಡುವಾಗ ಇವಳು ಬೈತಾಳೆ, ನೀನು ವೇದ ಪಾರಾಂಗತ, ಉತ್ತಮ ಬ್ರಾಹ್ಮಣ, ನಿನ್ನ ಕಣ್ಣು 2 ಪರಮಾತ್ಮನ ನೋಡಿ ನೋಡಿ ಅದು ಪುಣ್ಯವಾಗಿದೆ. ನನ್ನ ಕಣ್ಣುಗಳು ನನಗೆ ನೋಡಬಾರ್ದನ್ನೆಲ್ಲ ನೋಡಿ ನನಗೆ ಪಾಪಿಷ್ಟಲಾಗಿದ್ದೀನಿ. ನಿನ್ನ ಕೈಗಳು ಭಗವಂತನ ಮುಗಿದು ಪುಣ್ಯವಾಗಿದೆ. ನಿನ್ನ ಕಾಲುಗಳು ದೇವಸ್ಥಾನಕ್ಕೆ ಹೋಗಿ ಅದು ಪವಿತ್ರವಾಗಿದೆ. ಆದರೆ ನನ್ನ ಕಾಲುಗಳು ಬರೋರಿಗೆಲ್ಲ ನನ್ನ ಮೇಲೆ ಹಾಕ್ಕೊಂಡು ಅಪವಿತ್ರವಾಗಿದೆ. ನಿನ್ನ ಬಾಯಿ, ನನ್ನ ಬಾಯಿನ ನೀವು ವರ್ಣನೆ ಮಾಡಿದಿ, ಆದರೆ ನಿನ್ನ ಬಾಯಿ ಅದು ತೀರ್ಥಪ್ರಸಾದ ಮಾಡಿ ಪರಮಾತ್ಮನೇ ನೈವೇದ್ಯ ಮಾಡಿದನ್ನು ತಿಂದು ಒಳ್ಳೆ ವೇದ ಮಂತ್ರಗಳನ್ನ ಹೇಳಿ, ಪುರಾಣವನ್ನು ಹೇಳಿ, ಅದು ತುಂಬ ಪಾವನವಾಗಿದೆ, ಪವಿತ್ರವಾಗಿದೆ ನಿನ್ನ ಬಾಯಿ. ಆ ರೀತಿಯಲ್ಲಿ ನಿನ್ನ ಹೊಟ್ಟೆ ಪರಮಾತ್ಮನ ಪ್ರಸಾದದಿಂದ ಹೊಟ್ಟೆ, ನನ್ನ ಹೊಟ್ಟೆ ಗಂಡದೆಲ್ಲ ತಿಂದಿರುವ ಹೊಟ್ಟೆ, ಮಾಂಸ, ಮದ್ಯಪಾನ ಏನೇನು ತಿನ್ನಬಾರ್ದು ಅದೆಲ್ಲ ತಿಂದು ಕೆಟ್ಟೋ ಇರುವ ಹೊಟ್ಟೆ ನಂದು. ಈ ಥರ ಎಲ್ಲ ಮಾತಾಡಬಾರ್ದು. ಇಲ್ಲ ನಾನು ಬ್ರಾಹ್ಮಣ ಅಂತ ನಿಂಗೆ ಗೊತ್ತಿದೆಲ್ಲ, ಬ್ರಾಹ್ಮಣ ಹೇಳೋದೇ ಶಾಸನ ಹಾಗಂತೇಳಿ ಅವಳನ್ನ ಅತ್ಯಾಚಾರ ಮಾಡಿ ಅವಳಲ್ಲಿ ನನ್ನ ಹತ್ರ ಇದ್ಬಿಡ್ತೀನಿ ಅಂತ ಅವಳು ಹೇಳ್ತಾಳೆ. ಆಯಿತು, ನಿನಗೆ ಪಾಪ ಇಷ್ಟೆಲ್ಲ ಆಗಿದ್ದಿ, ಇನ್ನೂ ನಾನು ನಿನ್ನ ಬಿಡೋದಿಲ್ಲ, ನೀನೇ ನನ್ನ ಗಂಡ, ಇನ್ನು ಮುಂದೆ ನೀನೇ ನನ್ನ ಗಂಡ, ನೀನೇ ಎಲ್ಲವನ್ನು ಮಾಡಬೇಕು. ಆದರೆ ನೀನು ಜನಿವಾರ, ಜುಟ್ಟು ಇದೆಲ್ಲ ಹಾಕ್ಕೊಂಡಿದ್ದರೆ ನನಗೆ ಸರಿ ಹೋಗೋದಿಲ್ಲ, ನನಗೆ ಮನಸ್ಸು
ನಿಷ್ಠೆ ಇರೋದಿಲ್ಲ ನಿನ್ನ ಹತ್ರ ಬಾಳಬೇಕು ಅಂತ, ನೀ ಏನು ಮಾಡು, ನಿನ್ನ ಜುಟ್ಟನ್ನು ಕತ್ತರಿಸ್ಕೊ, ನಿನ್ನ ಜಡಿವಾರನ ಕತ್ತರಿಸಿ ಹಾಕು, ನಿನ್ನ ಮಡಿಪಂಚ ಇಡಿಪಂಚ ಏನಿದೆಯೋ ಅದೆಲ್ಲ ಬಿಟ್ಟು ಹಾಕು, ತೊಳಗು. ಏನು ಗಿಡ ಮರ ಬಳ್ಳಿ ಇದೆಯೋ ಅಥವಾ ಏನು ಚರ್ಮ ಇದೆಯೋ ಆ ಚರ್ಮಗಳನ್ನ ನೀನು ವಸ್ತ್ರವಾಗಿ ಉಡಬೇಕು, ನನ್ನ ಜೊತೆಲಿ ಎಣ್ಣೆವನ್ನೇ ಕುಡಿಬೇಕು, ನನಗೆ ದುಡ್ಡು ಬೇಕು ಆಭರಣ ಬೇಕು ಅಂತ ಕೇಳುವೆ, ಬರೋರೆಲ್ಲ ಹೋಗೋರೆಲ್ಲ ಕೊಂದಾಕಿ ನನಗೆ ತಗೊಂಬಂದು ಹಾಕಬೇಕು ನೀನು ಹಾಗಂತಲ್ಲ ಅಂತಾಳೆ. ಅವನಿಗೆ ಪ್ರಾರಬ್ಧ ಕರ್ಮ ಯಾರನ್ನ ಬಿಡೋದಿಲ್ಲ ಅನ್ನೋದು ಹೀಗೆ. ಆ ರೀತಿಯಲ್ಲಿ ಇವ ಏನು ಮಾಡಿದ, ಸ್ವಲ್ಪ ಕಾಮನವಶವಾಗಿ ಆಯಿತು ಆಯಿತು ಅಂತ ತಳಾಡಿಸ್ತಾನ, ಮಧುಪಾನ ಕುಡಿತಾನ. ಮಧುಪಾನ ಕುಡಿದರೆ ಏನಾಗುತ್ತೆ, ಎಲ್ಲವೂ ಮರಿತಾನ. ಅಲ್ಲಿ ಅಪ್ಪ ಅಮ್ಮ ತೀರೋಗಿದ್ದಾರೆ, ಅವರಿಗೆ ಶ್ರಾದ್ದ ಮಾಡಿಲ್ಲ, ಹೆಂಡತಿ ಏನು ಮಾಡಿದ್ರು, ಮಕ್ಕಳೇನು ಹೋದರು, ಹಾಗಂತೇಳಿ ಅವನಿಗೆ ಮನಸ್ಸಲ್ಲಿ ಚಿಂತೆಯೇ ಬಂದಿಲ್ಲ, ಪಾಪ ಪ್ರಜ್ಞೆ ಮೂಡಿಲ್ಲ. ಯಾಕಂದರೆ ಆ ಮದ್ಯಪಾನ ಮಾಂಸ ತಿನ್ನೋದು, ಸೇರಬಾರದರ ಜೊತೆಯಲ್ಲಿ ಸೇರಿರೋದು, ಇದು ಎಲ್ಲವೂ ಕೂಡ ಅವನಿಗೆ ಅಂತಃಕರಣ ಶುದ್ಧೀನನಾಗಿ ಬದುಕಿದ್ದಾನ. ಈ ಥರ ಅವಳ ಜೊತೆಲಿ ಇರುವಾಗಲೇ ಅವ ಮುದುಕನಾಗಿದ್ದಾನ. ಆವಾಗ ಅವನಿಗೆ ತುಂಬ ಮಕ್ಕಳು ಹುಟ್ಟಿದ್ದಾರೆ. ಅಲ್ಲಿ ಕೊನೆಯ ಮಗನಿಗೆ ಏನೋ ನಾರಾಯಣ ಅಂತ ಹೆಸರಿಟ್ಟಿದ್ದಾನ. ಆ ರೀತಿಯಲ್ಲಿ ಹೆಸರಿಟ್ಟು ಆ ಜೀವನ ಮಾಡ್ತಾ ಇರುವಾಗ ಈ ನಾರಾಯಣ ಎಂಬ ಕಡೇ ಮಗ ಅಂದರೆ ತುಂಬ ಇಷ್ಟ, ಎಲ್ಲರಿಗೂ ಕಡೇ ಮಕ್ಕಳು ತುಂಬ ಇಷ್ಟ. ಆ ನಾರಾಯಣ ಯಾವಾಗಲೂ ಮಡಿಯಲ್ಲಿ ಕೂಡಿಸ್ಕೊಳ್ಳೋದು, ನಾರಾಯಣ ನಾರಾಯಣ ಅಂತ ಮುದ್ದಾಡೋದು, ಅವ ಎಲ್ಲಿ ಹೋಗ್ತಾನೆ ನೋಡ್ಕೊಳ್ಳೋದು, ಹಾಗೇ ಇದ್ದ. ಹೇಗೆ ಜಡ ಭರತ ಮುಂಚಿನ ಜನ್ಮ ಮೃಗ ಜನ್ಮ ಬಂದಿದ್ದಕ್ಕೆ ಕಾರಣವೇ ಆ ಭರತ ಚಕ್ರವರ್ತಿ ಇರುವಾಗಲೇ ಅವ ವಾನಪ್ರಸ್ಥಕ್ಕೆ ಹೋಗುವಾಗ ಅಲ್ಲಿ ಜಿಂಕೆಯನ್ನು ನೋಡಿ ಮರುಳಾಗಿ ಆ ಜಿಂಕೆಯನ್ನೇ ಸಹವಾಸ ಮಾಡಿ ಜಿಂಕೆಯನ್ನೇ ಸ್ಮರಣೆ ಮಾಡಿಕೊಂಡು ಸತ್ತನೋ, ಆ ರೀತಿಯಲ್ಲಿ ಇವ ತನ್ನ ಮಗನ ಕಡೆಯ ಮಗನ ಮೇಲೆ ಅತ್ಯಂತ ವಾತ್ಸಲ್ಯ, ಅತ್ಯಂತ ಒಂದು ಪ್ರೀತಿಯಲ್ಲಿ ಇಟ್ಕೊಂಡು ಇರುವಾಗ ಇವನಿಗೆ ಸಾಯುವ ಸಮಯ ಬಂದಿದೆ. ಆವಾಗ ಇವನ ಎದೆಯೆಲ್ಲ ನೋಗ್ತಾ ಇದೆ, ಬೆವರು ಸುರಿತಾ ಇದೆ. ಆ ಕಾಲಘಟ್ಟದಲ್ಲಿ ಆ ಯಮಪಟರು ಬಂದು ಇವನ ಎಳ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ಮನೆ ಹತ್ತಿರ. ಇದನ್ನು ನೋಡಿ ಅವನು ಕಿರ್ಚಾಡ್ತಾ ಇದ್ದಾನ. ದೂರೇ ಗೃಢಾನ ಸಕ್ತಾಂ ಪುತ್ರ ನಾರಾಯಣಹಂ ಹಾಗಂತೇಳಿ ಹೇಳ್ತಾ ಇದ್ದಾನೆ. ಅಂದರೆ ದೂರದಲ್ಲಿ ಆಟವಾಡುತ್ತಿದ್ದ ನಾರಾಯಣ ಎಂಬ ಹೆಸರುಳ್ಳ ಮಗನನ್ನು ಕೂಗ್ತಾ ಇದ್ದಾನ ಅಂತ ಅರ್ಥ ಅದಕ್ಕೆ. ಆ ರೀತಿಯಲ್ಲಿ ಕೂಗುವಾಗ, ಆ ರೀತಿಯಲ್ಲಿ ಕೂಗಿದ ಕೂಡಲೇ ಆ ಭಕ್ತಿಪೂರ್ವಕ ಅನುಷ್ಠಾನ ನಾರಾಯಣ ಹಾಗಂತ ಉಚ್ಚಾರ ಮಾಡಿದ್ದಾನ. ಆ ಕೂಡಲೇ ವಿಷ್ಣು ದೂತರು ಬಂದು ಇವನನ್ನು ಒಯ್ಯಲು ಬಂದಿದ್ದ ಆ ಯಮಪಟರನ್ನ ತಡಿತಾ ಇದ್ದಾರೆ. ಆಗ ಯಮಪಟರು ಮತ್ತು ತೇಜಸ್ವಿಗಳಾದ ನೀವು ಯಾರು, ಯಾಕೆ ತಡಿತಾ ಇದ್ದೀರಿ, ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಈ ಯಮಪಟರು. ಕರ್ಮ ನಿರ್ವಾಹೋ ನೇಗಾಂತಿಕೈಷ್ಯತೆ ಅವಿತ್ತಾದಿಗಾತ್ವಾತ್ ಪ್ರಯಚ್ಚಿತ್ತ ವಿಮರ್ಶನಂ ಹಾಗಂದರೆ ಶುಕಾಚಾರ್ಯ ಹೇಳಿರೋದನ್ನ ನಾವು ನೋಡಿದ್ವಿ. ಆ ರೀತಿಯಲ್ಲಿ ಇರುವಾಗ ವೇದ ಪ್ರಣೀತೋ ಧರ್ಮೋ ಯತತ್ತರ್ಮಸ್ಥಿತಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುವ ಹಾಗಂತ ಹೇಳ್ತಾರೆ. ಏನು ಅಂದರೆ ಆ ವಿಷ್ಣು ದೂತರನ್ನು ನೋಡಿ ತುಂಬ ಪ್ರಕಾಶಮಾನವಾಗಿರುವ ನೀವು ಯಾರು ಅಂತ ಕೇಳುವಾಗ, ನಾವು ವಿಷ್ಣು ದೂತರು, ಇವನನ್ನು ಮುಟ್ಟಬಾರದು, ನೀವು ಇವನನ್ನು ಕೊಲ್ಲಕ್ಕೆ ನಾವು ಬಿಡೋದಿಲ್ಲ, ಇವರನ್ನು ನಾವು ಕರೆದುಕೊಂಡು ಹೋಗ್ತೀವಿ ಅಂತಾರೆ. ಆವಾಗ ಇವರು ಹೇಳ್ತಾ ಇದ್ದಾರೆ, ಏನ ಸ್ವಾಧಾಮ್ನಿಮಿ ಭಾವ ರಜಸ್ಥಮೋ ಮೇಯಾ ಗುಣನಾಮಕ್ರಿಯಾ ರೂಪೈರ್ ಯುವಾಪ್ಯಂತೆ ಯದಾ ತತಂ. ಏನೋ ಯೋಣೋ ಸ್ವಾಧ್ಯಾಮಿ ಭಾವ, ಮೂರು ಗುಣಗಳಿದೆಯೋ ಆ ಮೂರು ತತ್ವ ರಜೋ ತಮೋ ಗುಣದ ಭಾವಗಳು, ಆ ಭಾವಗಳ ಗುಣಗಳಿಗೆ ತಕ್ಕ ಜೀವ ಒಂದು ಕರ್ಮವನ್ನು ಮಾಡ್ತಾ ಇದ್ದಾನ. ಆ ಕರ್ಮಾನುಚಾರವಾಗಿ ಶಿಕ್ಷೆ ಕೊಡೋದು ನಮ್ಮ ಯಮಧರ್ಮರಾಜ. ಇವ ಪಾಪವನ್ನೇ ಮಾಡಿದ್ದಾನ, ಅದಕ್ಕಾಗಿ ನಾನು ಇವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇವ ಪಾಪ ಮಾಡಿದ್ದಾನೆ ಹಾಗನ್ನೋಕ್ಕೆ ಯಾರು ಸಾಕ್ಷಿ ಅಂತ ಹೇಳ್ತೀವಿ ಕೇಳಿ ಹಾಗಂತ ಹೇಳ್ತಾ ಇದ್ದಾರೆ. ಸೂರ್ಯಾಗ್ನಿಗೆ ಖಂ ಮರುತ್ ಗಾವಾಹ ಸೋಮಃ ಸಂಜಾಹನಿ ದಿಶಃ ಕಾಲಃ ಸ್ವಯಂ ಧರ್ಮ ಇತಿ ಹೇತೆ ಧರ್ಮಸ್ಯ ಸಾಕ್ಷಿಣಃ. ಈ ಭಯ ನಮ್ಮಲ್ಲಿ ಇರಬೇಕು. ಯಾಕಂದರೆ ಸೂರ್ಯ ಮತ್ತು ಅಗ್ನಿ, ಖಂ ಅಂದರೆ ಬ್ರಹ್ಮದೇವರು, ಮರುದ್ಗಣಗಳು ಗಾವ ದಿಶಗಳು, ಸೋಮ ಚಂದ್ರ
ಮತ್ತು ಸೂರ್ಯ ಅಗ್ನಿ ಗಮ್ಮ ಮರುದ್ಗಣಗಳು ಗಾವಹ ಸೋಮಃ ಸಂಧ್ಯಾ ಹನಿ ದಿಶಗ ಸಂಧಿಕಾಲ ಹಗರ್ ದಿಶಗಳು ದಿಕ್ಕುಗಳು ಸಂಧಿಕಾಲಗಳು ಹಗಲು ಮತ್ತು ರಾತ್ರಿ ಕಾಲ ಇದು ಕಾಲ ಸ್ವಯಂ ಧರ್ಮ ಸ್ವಯಂ ನಮ್ಮ ಯಜಮಾನರಾಗಿರುವ ಧರ್ಮ ಕೂಡ ಸಾಕ್ಷಿ. ಇವರೆಲ್ಲ ಕೂಡ ಜೀವರು ಮಾಡಿರುವ ಪಾಪ ಮತ್ತು ಪುಣ್ಯಗಳಿಗೆ ಸಾಕ್ಷಿಯಾಗಿದೆ. ಅದಕ್ಕಾಗಿ ಇವ ಪಾಪಿಷ್ಟನಾಗಿರೋದ್ರಿಂದ ಬ್ರಾಹ್ಮಣ ಹುಟ್ಟಿ ಅತ್ಯಂತ ನೀಚವಾದ ಕೆಲಸ ಎಲ್ಲ ಮಾಡಿದ್ದಾನ. ಇವ ಮಾಡಿದ ಕೆಲಸ ಒಂದಾ ಎರಡ, ಕಳ್ಳತನ, ಕೊಲೆ, ವ್ಯಭಿಚಾರ, ಮಧುಪಾನ, ಕೆಟ್ಟ ಮಾತುಗಳು, ಅಧರ್ಮ, ಇದೆಲ್ಲವನ್ನು ಕೂಡ ಮಾಡಿರೋದ್ರಿಂದ ಇವನ ನಾವು ಕರ್ಣ ಹೋಗ್ತೀವಿ ಅಂತ ವಿಷ್ಣುತೂತರು ಹೇಳ್ತಾರೆ. ಆಗಲಿ, ಆದರೆ ಇವ ನಮ್ಮ ಸ್ವಾಮಿಯಾದ ನಾರಾಯಣ ಹಾಗಂತೇಳಿ ಕರೆದಿದ್ದಾನ. ಆ ಕರೆಯುವಾಗ ನಾವೇ ಬರಬೇಕು. ಯಾರು ನಾರಾಯಣ ಶಬ್ದದಿಂದ ತನ್ನ ಪ್ರಾಣವನ್ನು ಬಿಡೋ ಕಾಲಕ್ಕೆ ಕರೀತಾರೆ ಭಯದಿಂದ, ಆವಾಗ ನಿಮಗೆ ಯಾವ ಸೇವಕರು, ನೀ ಯಮಧರ್ಮರಾಜ ಸೇವಕರಾಗಿದ್ದೀರಿ, ಸೇವೆ ಮಾಡೋಕ್ಕೆ ಬಂದಿದ್ರಿ. ನಾನು ವಿಷ್ಣು ದೂತರುಗಳು, ವಿಷ್ಣು ಏನು ಹೇಳಿದ್ದಾನೋ ಅದನ್ನು ನಾವು ಕೇಳಬೇಕು. ಯಾರು ನನ್ನನ್ನು ಆಪತ್ತು ಕಾಲ ಕರೀತಾರೋ ಅಲ್ಲಿ ಹೋಗಿ ಅವನ್ನ ಕಾಪಾಡಿ ಕೇಳಿದ್ದಾನ, ನಾವು ಬಂದೀವಿ ಹಾಗಂತಲ್ಲ. ಇಬ್ಬರಿಗೂ ಜಗಳ ಮಾತಿನಲ್ಲಿ, ಅನಂತ ರೀತಿಯಲ್ಲಿಯೂ ಜಗಳ ಆಗುತ್ತೆ ಮಾತಿನಲ್ಲಿ. ಆವಾಗ ಇವರೆಲ್ಲ ಹೇಳಿ ಹೋಗ್ತಾರೆ. ಸರಿ ಆಯಿತು, ನೀವು ಇಷ್ಟೆಲ್ಲ ಸಾಕ್ಷಿ ಯಾರು ಅಂತೆಲ್ಲ ಹೇಳಿದಿರಿ, ಆಯಿತು. ಯದು ಧರ್ಮ ಯದು ಅಧರ್ಮ, ಆ ನಿನ್ನ ಯಜಮಾನ ಧರ್ಮರಾಜನಿಗೆ ಎಲ್ಲ ಗೊತ್ತಿದೆ, ಅವನನ್ನು ಕೇಳಿಕೊಂಡು ಬನ್ನಿ. ಅವ ಆಯಿತು, ಇವನ ಕರ್ಕೊಂಡು ಹೋಗಂದ್ರೆ ಕರ್ಕೊಂಡು ಹೋಗಿ, ಫಸ್ಟ್ ಅವನು ಹೋಗಿ ಕೇಳ್ಕೊಂಡು ಬನ್ನಿ ಹಾಗಂತೇಳಿ ಕಳಿಸ್ಬಿಡ್ತಾರೆ. ಸರಿ ಆಯಿತು ಅಂತ ಇವರು ಯಮಧರ್ಮರಾಜನ ಪಟ್ಟಣಕ್ಕೆ ಹೋಗ್ತಾರೆ. ಅವನ ಭೃತ್ಯರು ಅಲ್ಲಿ ಹೋಗಿ ಯಮಧರ್ಮರಾಜನ ಕೇಳ್ತಾರೆ. ಮುಂದೆ ಯಮಧರ್ಮರಾಜ ಕೂಡ ಅನಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಏನಾಯಿತು ಅಂತ ಹೇಳಿದರೆ, ಈ ಅಜಾಮಿಳ ಎಂಥ ಒಂದು ಪಾಪಿಷ್ಟ, ನಾನು ಅಯ್ಯೋ ನಮ್ಮನ್ನು ಕಾಪಾಡೋಕ್ಕೆ ವಿಷ್ಣು ತೂದರುಗಳೇ ಬಂದಿರಿದ್ರಲ್ವಾ. ಹೌದು, ನಾನು ಕರೆದೆ ನಾರಾಯಣ ಅಂತೇಳಿ ಪರಮಾತ್ಮನನ್ನು ಕರೆದಿಲ್ಲ, ನಾನು ನಾರಾಯಣ ಅಂತ ನನ್ನ ಮಗನ ಹೆಸರು ಕರೆದೆ. ಮಗನಿಗೆ ನಾರಾಯಣ ಹೆಸರಿಟ್ಟಿದ್ದು ನನ್ನ ಒಂದು ಪುಣ್ಯ ಕಾಲ, ಅದಕ್ಕೆ ನಾನು ಇದು ತಪ್ಪಿಕೊಂಡೆ, ನನ್ನ ಜೀವ ಉಳಿತು, ನನ್ನ ಪ್ರಾಣ ಉಳಿತು. ಎಂಥ ಒಂದು ಪಾಪಿಷ್ಟನಾದೆ. ಹಾಗಂತೇಳಿ ನಾವು ಪಾಪಕ್ಕೆ ತುಂಬ ಅಳ್ತಾನ, ಬಿಕ್ಕಿ ಅಳ್ತಾನ, ದುಃಖ ಬೀಳ್ತಾನ. ಆಮೇಲೆ ವಿಷ್ಣು ದೂತರುಗಳು ಯಮಪಟರ ಮಾತನ್ನು ಕೇಳಿದ್ದು ಅವನಿಗೆ ಪ್ರಾಯಶ್ಚಿತ್ತವಾಗುತ್ತಾ ಇದೆ. ಆ ರೀತಿಯಲ್ಲಿ ಇರುವಾಗ ಇವನಿಗೆ ಪಶ್ಚಾತ್ತಾಪ ಆಗಿ ಇವ ಹರಿದ್ವಾರ ಗಂಗಾ ತೀರ ನರನಾರಾಯಣ ಆಶ್ರಮ ಇಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಶುದ್ಧಿ ಮಾಡಿಕೊಂಡು ಜಪದಾನುಷ್ಠಾನ ಮಾಡಿಕೊಂಡು ನಿತ್ಯ 3 ಹೊತ್ತು ಗಂಗಾ ಸ್ನಾನ ಮಾಡಿಕೊಂಡು ಹರಿಯನ್ನು ಪೂಜೆ ಮಾಡಿಕೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನ ಹಾಗಂತೇಳಿ ಅತೈಲಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರು ಹೇಳುವ ವಿಷಯ ಅನಂತವಾಗಿಯೂ ಇದೆ. ಆ ವಿಷ್ಣು ದೂತರು ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾರಂತೆ, ನಾರಾಯಣ ಅಂತ ಒಂದು ಶಬ್ದ ಹೇಳ್ಬಿಟ್ರೆ ಆಯಿತಾ, ಪಾಪಿಷ್ಟ ನಾರಾಯಣ ಅಂದ್ಬಿಟ್ರೆ ಬಿಟ್ಬಿಡೋಕ್ಕಾಗತ್ತಾ ಹಾಗಂತ ಹೇಳ್ತಾರೆ. ಆ ಧರ್ಮರಾಜನೇ ಕೂಡ ಹೇಳುವಾಗ ಆ ಧರ್ಮರಾಜ ಕೂಡ ಹೌದು, ಅವ ಏನೇ ಆಗಲಿ, ಅವ ಕಿಂಡಲಾಗಿ ಹೇಳಲಿ, ಆಶಯಕ್ಕೆ ಹೇಳಲಿ, ನಗಪಾಟಿಗೆ ಹೇಳಲಿ, ದುಃಖ ಹೇಳಲಿ, ಸುಖಕ್ಕೆ ಹೇಳಲಿ, ಇನ್ನೊಬ್ಬರನ್ನ ಕರೀಲಿ, ತಥಾತ್ಸಾರ ಸ್ಫೂರ್ತಿ ಕೃಷ್ಣಾಮೃತ ಮಗಾರ್ಣವಲ್ಲಿ ನಮ್ಮ ಮಧ್ವಾಚಾರ್ಯ ಹೇಳ್ತಾ ಇರೋದು, ಅಲ್ಲಿ ಕಳ್ತನ ಮಾಡಿ ಒಬ್ಬ ಹೋಗ್ತಾನೆ, ಅವನು ಇಡ್ರಿ ಅಂತ ಸಂಸ್ಕೃತದಲ್ಲಿ ಹರಿ ಹೋಗ್ತಾ ಇದ್ದಾನೆ, ಇಡ್ರಿ ಅಂತ ಕಿಚ್ಚಾಡ್ತಾರೆ, ಶ್ಲೋಕ ಮರ್ತೋಯ್ತು. ಆವಾಗ ಹರಿ ಅಂದರೆ ಕಳ್ತನ ಮಾಡೋನು, ಕಳ್ಳ ಅಂತ ಹೆಸರು. ಆ ಹರಿಯನ್ನು ಇಡ್ರಿ ಅಂದರೆ ಹರಿ ಎಂಬ ಶಬ್ದದಲ್ಲಿ ಅವನಿಗೆ ಪುಣ್ಯ ಬಂತು ಅಂತ ಹೇಳ್ತಾರೆ, ಪರಮಾತ್ಮ ನಾಮಸ್ಮರಣೆ ಅಂತ. ಅದಕ್ಕೆ ಯಾರೋ ಒಬ್ಬರು ಹೆಸರನ್ನ ಕರೆದರೂ ಕೂಡ ಆ ಒಂದು ಸಲ ಹರಿ ನಾರಾಯಣ, ಅದಕ್ಕೆ ಮಕ್ಕಳಿಗೆ ಹರಿ ನಾರಾಯಣ ಗೋವಿಂದ ಕೃಷ್ಣ ಮಾಧವ ಸಂಕೃಷ್ಣ ಪುರುಷೋತ್ತಮ ಅನಿರುದ್ಧ ಈ ನಾಮಗಳನ್ನ ಇಡೋದು. ಅದಕ್ಕೆ ಎಷ್ಟು ಸಲ ಹೇಳ್ತೀವಿ ಅಷ್ಟು ಪುಣ್ಯ. ಅವನಿಗೆ ಕೃಷ್ಣ ಅಂತ ಹೇಳಿ ಹೆಸರಿಡೋದು, ಕಿಟಿ ಅಂತ ಕರೆಯೋದು, ಎಲ್ಲಿ ಪುಣ್ಯ ಬಂತು. ಆ ರೀತಿಯಲ್ಲಿ ಸಂಕ್ಷಿಪ್ತ ಮಾಡಿಕೊಳ್ತಾರೆ ಹೆಸರನ್ನು. ಆ ಥರ ಮಾಡಬಾರ್ದು, ಏನು ಹೆಸರಿಟ್ಟಿದ್ದಾರೋ ಅದನ್ನು ಕರಿಬೇಕು, ಆ ಪುಣ್ಯಕ್ಕೋಸ್ಕರ ಇದು ಹೇಳ್ತಾ ಇರೋದು. ಆ ರೀತಿಯಲ್ಲಿ ಹೇಳಿ ಇವ ಸಾಧನೆ ಮಾಡಿಕೊಂಡ ವಿಷಯನ ಹೇಳ್ತಾ ಇದ್ದಾರೆ. ಅಲ್ಲಿ ಆ ನಿರೂಪಣೆ ಮಾಡ್ತಾ ಇದ್ದಾರೆ. ಏನು ದೂರೇ ಕ್ರೀಡಾ ನಕಾಸ್ತಂ ಪುತ್ರಂ ನಾರಾಯಣ ಹವಯಂ ಅಂದರೆ ದೂರೆ ಅಂದರೆ ತುಂಬ
ದೂರದಲ್ಲಿ ಆಟವಾಡ್ತಾರೆ, ಮಗನ ಕರೀತಾನೆ. ಆದರೆ ಇದಕ್ಕೆ ಅರ್ಥ ಏನು ಅಂತಂದರೆ ಅವ್ರು ಹೇಳ್ತಾರೆ, ದೂರವಾಗಿರುವ ವೈಕುಂಠ ಲೋಕ ಕ್ರೀಡಾಣ ಕಾಸ್ತೌ ಅಂದರೆ ಕ್ರೀಡೆಯನ್ನು ಮಾಡ್ತಾ ಇರುವ ಇಲ್ಲಿ ಹುಡುಗ ಆಟ ಆಡ್ತಾ ಇದ್ದಾನ. ಆದರೆ ಭಗವಂತ ಏನು ಮಾಡ್ತಾನ? ಸೃಷ್ಟಿ ಸ್ಥಿತಿ ಲಯ ಸ್ಥಿತಿ ಪಾಲನ ಇಂಥ ಕ್ರೀಡಾದಿ ಗುಣ ವಿಶಿಷ್ಟ ಉಳ್ಳವನು ದೇವರೂಪಿ ಪರಮಾತ್ಮ. ಅವನು ಆಟ ಆಡ್ತಾನಂತೆ. ಅವ ದೂರದಲ್ಲಿ ಆಟ ಆಡ್ತಾ ಇದ್ದಾನ. ಪುತ್ರಂ ನಾರಾಯಣ ಎಂ ಹಾಗಂತೇಳಿ ಅವ ಪುತ್ರನ್ನ ಕರೆದನೋ ಅಥವಾ ದೂರದಲ್ಲಿ ಆಟ ಆಡ್ತಾ ಇರುವ, ದೂರದಲ್ಲಿ ಇದ್ದುಕೊಂಡು ನಮ್ಮನ್ನು ಆಟ ಆಡುವ ಅವನ ನಾರಾಯಣ ಅಂತ ಕರೆದಿದ್ದಾನೋ ಹಾಗಂತೇಳಿ ಹೇಳ್ತಾ ಇದ್ದಾರೆ. ವಿಷಯ ಒಳ್ಳೆ ಸುಂದರವಾದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಹೇಳಿ ಮತ್ತು ವಿಷ್ಣು ದೂತರು ಹೇಳ್ತಾ ಇದ್ದಾರೆ, ಮಗಾತ್ಮನಾದ ಧರ್ಮರಾಜನು ಅನ್ಯಾಯ ಮಾಡುವುಲ್ಲದೆ ಕೇಳ್ಕೊಂಡು ಬನ್ನಿರಿ ಅಂದರುವಾಗ ಅವರು ಕೇಳ್ತಾರೆ. ಆವಾಗ ಹೌದು, ನೀನು ಹರಿಭಕ್ತರು ಎಲ್ಲಿದ್ದಾರೋ, ನಾಮ ಸಂಕೀರ್ತನೆ ಎಲ್ಲಿ ಆಗ್ತಾ ಇದೆಯೋ ಅಲ್ಲಿ ಹೋಗಬಾರ್ದು, ಅಲ್ಲಿ ಅವನ ಮುಟ್ಟಬಾರದು. ವಿಷ್ಣು ಭಕ್ತನದು ಮುಟ್ಟದಿರಿ ಮುರಹರಣ ಭಕ್ತರನು ಕಟ್ಟು ಮಾಡಿದನು ಯಮನು ತನ್ನ ಧೂತರಣನು ಕೇಳಿದ್ದೀರಿ. ಇದು ದಾಸರಾಜ. ಆ ರೀತಿಯಲ್ಲಿ ನಾರಾಯಣ ಅಂತ ಕೂಗಿಕೊಂಡಿದ್ದಕ್ಕೆ ಕೂಡಲೇ ನಾಲ್ವರು ಸಿದ್ಧರು ಬಂದು ನಮ್ಮ ಪಾಶದ್ದ ಬಿಡಿಸಿದ್ದಾರೆ. ಇದು ಏನು ಅಂತ ಹೇಳಿದ್ರೆ, ಅವ ಯಮಧರ್ಮರು ಹೇಳ್ತಾನ, ಜಗತ್ತಿನ ಸೃಷ್ಟ್ಯಾದಿ ಕರ್ತನಾದ ಶ್ರೀಹರಿಯೇ ಸ್ವತಂತ್ರ ಶಾಸಕನು. ಅವನ ಯಾರೂ ಗೊತ್ತಿಲ್ಲ. ಅವನ ವಿಷಯ ಏನು ಅಂತ ಯಾರು ಬ್ರಹ್ಮಾದಿ ಲೋಕವು ಇರುವ ಬ್ರಹ್ಮ ದೇವರು ಕೂಡ ಯಾರು ತಿಳಿಯಲಾರು. ಅವನ ಪ್ರಸಾದ ಇಲ್ಲದೆ ಅವನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಅನಂತ ರೀತಿಯಲ್ಲಿ ಕೂಡ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಸಾಂಕೇತ್ಯಂ ಪರಿಹಾಸ್ಯಂ ವಾ ತೋಭಂ ಎಳನಮೇವ ವಾ ವೈಕುಂಠ ನಾಮಾಗ್ರಹಣಮೇವಶ ಮಘಹರಂ ವಿದುಹು ಪತಿತಃ ಕಲಿತೋ ಭಗ್ನಃ ಸಂದುಷ್ಟಸ್ತವ ಆಗತಃ ಹರಿರಿತ್ಯ ಅಷೇಣಾಹ ಉಮಾ ನಾರ್ಹತಿ ಯಾತನಾಂ. ಹಾಗಂತೇಳಿ ಈ ಯಾತನ ಕಾಲದಲ್ಲಿ, ಕಷ್ಟ ಬರುವ ಕಾಲದಲ್ಲಿ, ನಗಪಾಟಿಗೆ ಆಗಲಿ, ಅವ ಹೇಳುವಾಗ, ಬಿದ್ದು ಬೀಳುವಾಗ, ಊಟ ಮಾಡುವಾಗ, ನಡೆಯುವಾಗ, ಹೋಗುವಾಗ, ಸಂಚರಿಸುವಾಗ ಎಲ್ಲ ಕಾಲದಲ್ಲೂ ಕೂಡ ಅವ ಹಾಸ್ಯಕ್ಕೆ ಆದರೂ ಕೂಡ ನಾರಾಯಣ ಸತ್ಯವನ್ನು ಹೇಳಿದರೆ ಅವ್ರನ್ನೆಲ್ಲ ಮುಟ್ಟಬಾರ್ದು ಹಾಗಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಹರಿಯ ಮಹಿಮೆ ತುಂಬ ಚೆನ್ನಾಗಿದೆ. ಹರಿಯ ಪ್ರಸಾದದಿಂದವೇ ಅವರು ಹೇಳೋಕ್ಕೆ ಸಾಧ್ಯ ನಾಮಸ್ಮರಣೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮುಟ್ಟದಿರಿ ಹರಿದಾಸರನ್ನು ಹಾಗಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಕೈ ಮುಗಿದು ಬೇಡ್ತಾ ಇದ್ದಾನ ಯಮಧರ್ಮರಾಜನೇ, ಸ್ವಾಮಿ ನಾರಾಯಣ, ಇಂಥ ಒಂದು ಯಮದೂತರು ನನ್ನ ದೂತರು ಅಂತ ಅಜಾಮಿಳ ಅಂತೇಳಿ ನಿನ್ನ ಭಕ್ತರನ್ನು ಮುಟ್ಟಕ್ಕೆ ಹೋದರು, ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತೇಳಿ ಕ್ಷಮೆ ಕೇಳ್ತಾ ಇದ್ದಾನಂತೆ. ಆ ರೀತಿಯಲ್ಲಿ ಶುಕಾಚಾರ್ಯ ಮತ್ತು ಹೇಳ್ತಾರೆ, ಯಮನ ಮಾತನ್ನು ಅವರು ದೂತರು ಹೇಳಿ ಆಶ್ಚರ್ಯ ಹೊಂದಿ ಅವತ್ತಿನಿಂದ ಹರಿಭಕ್ತ ತಂಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜೇಂದ್ರ, ಹೀಗೆ ಹರಿನಾಮ ಸಂಕೀರ್ತನೆಯೇ ಸರ್ವ ಪಾಪಗಳಿಗೂ ಕೂಡ ಮುಖ್ಯವಾಗ ಪ್ರಾಯಶ್ಚಿತ್ತ ಅಂತ ತಿಳಿ. ಹರಿಯ ಮಹಿಮಾ ಶ್ರವಣ ಮನಗಳಿಂದ ಏನು ಭಕ್ತಿ ಉಂಟಾಗೋದೋ ಅದು ಮನಸ್ಸು ಶುದ್ಧಿ ಮಾಡ್ತಾ ಇದೆ. ಈ ಇತಿಹಾಸವನ್ನು ಅಗಸ್ತ್ಯರು ಮಲೆಯ ಪರ್ವತದಲ್ಲಿ ನನಗೆ ಹೇಳಿದರು. ಅಗಸ್ತ್ಯರು ಮಲೆಯ ಪರ್ವತದಲ್ಲಿ ನನಗೆ ಹೇಳಿದ ವಿಚಾರವನ್ನೇ ನಿನಗೆ ಹೇಳ್ತಾ ಇದ್ದೀನಿ ಹಾಗಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅನಂತ ರೀತಿಯಲ್ಲಿ ಕೂಡ ಹರಿನಾಮ ಮಹಿಮೆಯನ್ನು ತುಂಬ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ತಸ್ಮಾ ಸಂಕೀರ್ತನ ವಿಷ್ಣೋರ್ ಜಗನ್ ಮಂಗಳ ಮಂಗಹಾಂ ಮಗತಾಮಿಪಿ ಕೌರವ್ಯ ವಿದ್ಯೇಕಾಂತ ವಿನಿಷ್ಪೃತಂ ಶೃಣ್ವತೋ ಗುರುಗಣೋ ವೀರ್ಯಾನ್ ಉತ್ತಮಾನಿ ಹರೇರ್ ಮುಹು ಯಥ ಅಜಾತಯ ಭಕ್ತ್ಯ ಶುದ್ಧಾನ್ ಆತ್ಮ ಪ್ರದಾದಿಭಿಹಿ ಹಾಗಂತ ಹೇಳ್ತಾ ಇದ್ದಾರೆ. ಏನಂದರೆ ಇಂಥ ಒಂದು ಕಥೆಯನ್ನು ಕೇಳೋರಿಗೆ ದೃಢವಾದ ಒಂದು ಮನಸ್ಸು ಬಂದು ಅವರು ಅಜಾಮಿಳಂತರ ಪಾಪಕರ್ಮಗಳು ಮಾಡದೆ ಸ್ವಲ್ಪ ಭಯಭೀತರಾಗಿ ನಾವು ಕೂಡ ಹರಿನಾಮ ಸಂಕೀರ್ತನೆಯಿಂದ ಮಾಡೋಣ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಡೆ ಕಾಲಕ್ಕೆ ಇವನಿಗೆ ಸ್ಮರಣ ಬಂತು, ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಪ್ಪ ನಾರಾಯಣ. ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಏನಿದೆಯೋ ಅದನ್ನು ಕರುಣಿಸಪ್ಪ, ಕರುಣಿಸಯ್ಯ ನಾರಾಯಣ. ಅಯ್ಯ ನಾರಾಯಣ, ನಿನ್ನ ಸ್ಮರಣೆ ಬರಲಿ, ಸಹಾಯ ಕಾಲಕ್ಕೆ ನಿನ್ನ ಸ್ಮರಣ ಬರಲಿ ಹಾಗಂತೇಳಿ ದಾಸರಾಯರು ಹೇಳೋದನ್ನು ಕೇಳಿದ್ದೀವಿ. ಈ ರೀತಿಯಲ್ಲಿ ಇದಕ್ಕೆ ಸುಂದರವಾದ ನಮ್ಮ ಮಧ್ವಾಚಾರ್ಯರು ಇದು ಇವ ನಾರಾಯಣ ಅಂತ ಹೇಳಿದ ಕೂಡಲೇ ಮೋಕ್ಷಕ್ಕೆ ಹೋದ ಹಾಗಂತಿದೆ. ಆಮೇಲೆ ಅವ
ಹರಿಭಕ್ತಿ ಮಾಡಿಕೊಂಡು ಅನಂತ ಜನ್ಮಲ್ಲಿ ಸಾಧನೆ ಮಾಡಿಕೊಂಡ ಅಂತೇಳಿ ನಾವು ಚಿಂತನೆ ಮಾಡಬೇಕು. ಅದೇ ನಿಜ. ವಾಯುದೇವರು ಅಜಾಮಿಳ ಒಳಗಿರೋರು ಅವರೇ. ಅದಕ್ಕೆ ವಾಯುದೇವರ ಅವತಾರಭೂತವಾದವರು ಅವರೇ ನಿರೂಪಣೆ ಮಾಡಿದ್ದಾರೆ ಅನಂತ ಜನ್ಮ ಸಾಧನೆ ಮಾಡಿಕೊಂಡ ಅಂತ. ಪ್ರಾಯಚಿತ್ತಲ್ಲಿ ತುಂಬ ಮಾಡ್ಕೊಂಡಿರ್ತಾನೆ. ಆಮೇಲೆ ಹೇಳ್ತಾರೆ ನಾರಾಯಣ ಅಂತ ಹೇಳ್ಬಿಡೋಣ, ಎಲ್ಲ ಪಾಪಗಳು ಮಾಡಿಬಿಡೋಣ. ಅಜಾಮಿನ ಥರ ಪಾಪಗಳು ಮಾಡಿಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಯಾಕೆ ಏಕಾದಶಿ ಉಪವಾಸ, 2 ಉಪವಾಸ, ಬೆಳಗ್ಗೆ ಬೇಗೆದ್ದು ಪೂಜೆ ಪುನಸ್ಕಾರ ಸಂಧ್ಯಾವಂದನೆ ಇದೆಲ್ಲ ಬೇಡ. ಪಾಪ ಮಾಡಿ ನಾರಾಯಣನ ಕಡೆ ಕಾಲಕ್ಕೆ ಯಾವಾಗ ಮರಣವನ್ನು ಹೋಗ್ತೀವೋ ಆ ಕಾಲಕ್ಕೆ ಹೇಳ್ಬಿಡೋಣ. ಹಾಗಂತಂದರೆ ಅದು ಆಗೋದಿಲ್ಲ, ಅದು ದೇವರು ಕೊಡೋದಿಲ್ಲ. ಇವರಿಗೆ ಜನ್ಮವಶಾತ್ ಪುಣ್ಯಕರ್ಮದಿಂದ ಒಂದು ಸ್ಮರಣೆ ಬಂತು, ಅವನಿಗೆ ಆ ಪ್ರಾರಬ್ಧ ಇತ್ತು. ಎಲ್ಲರಿಗೂ ಆ ಪ್ರಾಪ್ತ ಬರೋದಿಲ್ಲ. ಅದಕ್ಕೆ ಏಳುವಾಗ, ನಡೆಯುವಾಗ, ಬೀಳುವಾಗ, ದುಃಖ ಬರುವಾಗ, ಸಂತೋಷ ಬರುವಾಗ, ಸಂಕಟ ಬರುವಾಗ ವೆಂಕಟರಮಣ ಅಂತ. ಆ ಸುಖ ಬರುವಾಗ ಮರ್ತೋಗ್ತೀವಿ. ಸುಖದಲ್ಲಿ ಕೂಡ ಅವನು ಸ್ಮರಣೆ ಮಾಡಬೇಕು. ಆ ರೀತಿಯಲ್ಲಿ ತುಂಬ ಅನುಸಂಧಾನ ಇದೆ. ಆ ರೀತಿಯಲ್ಲಿ ನಾವು ಯಾವಾಗಲೂ ನಾರಾಯಣ, ಗೋವಿಂದ, ವಿಷ್ಣು, ಪರಮಾತ್ಮ ಹಾಗಂತೇಳಿ ಊಟ ಮಾಡೋ ಕಾಲಕ್ಕೂ ಕೂಡ ಹಾಡು ಹೇಳೋದು, ಹರಿನಾಮ ಸಂಕೀರ್ತನೆ, ಗೋವಿಂದ ಗೋವಿಂದ ಅಂತ ಹೇಳೋದಿಲ್ಲ. ಒಂದೊಂದು ತುತ್ತಿಗೂ ಗೋವಿಂದ ಅಂತ ಹೇಳಬೇಕು, ಒಂದು ತುತ್ತಿಗೆ ನಾರಾಯಣ ಅನ್ನಬೇಕು ಅಂತ. ಅದರ ಅರ್ಥ ಮಾಡಿ ಊಟ ಮಾಡ್ತೀವಿ. ಆ ರೀತಿಯಲ್ಲಿರುವಾಗ ಹರಿನಾಮ ಸ್ಮರಣೆ ಸದಾ ಸರ್ವ ಕಾಲಕ್ಕೂ ನಾವು ಅಭ್ಯಾಸ ಮಾಡಿಕೊಂಡ್ರೆ ಅದು ಕರೆ ಕಾಲಕ್ಕೆ ಬರುತ್ತೆ, ಸುಮ್ಮನೆ ಬರೋದಿಲ್ಲ ಹಾಗಂತೇಳಿ ನಿರೂಪಣೆ ಮಾಡ್ತಾ ಇದ್ದಾರೆ. ಮತ್ತು ಪರೀಕ್ಷಿತರಾಗಿ ಕೇಳ್ತಾ ಇದ್ದಾನ. ಮತ್ತು ಅಜಾಮಿಳ ಅಂದರೆ ಏನರ್ಥ ಅಂತ ಒಬ್ಬರು ಹೇಳಿದರು. ಅಂದರೆ ಅಜಾಯ ನಮಃ, ಇದು ಭಗವಂತನ ಹೆಸರು. ಅಜ ಅಂದರೆ ಪ್ರಕೃತಿ, ಪ್ರಾರಬ್ಧ ಕರ್ಮ. ಮಿಳ ಅಂದರೆ ತಿರೋಧನ. ಪ್ರಾರಬ್ಧ ಕರ್ಮ ಹುಟ್ಟಿತು ಫಸ್ಟು ಇವನಿಗೆ, ಆಮೇಲೆ ಪ್ರಾರಬ್ಧ ಕರ್ಮ ತಿರೋಧನ ಆಯಿತು. ಅವ ಮುಂದೆಯೂ ಅಜಾಮಿಳ, ಆಮೇಲೆಯೂ ಅಜಾಮಿಳ. ಭಗವಂತನ ದರ್ಶನದ ಮೇಲೂ ಅಜಾಮಿಳ ಆಗ್ತಾನೆ. ಅಜ ಅಂದರೆ ಭಗವಂತ, ಮೀಳ ಅಂದರೆ ಉನ್ಮೀಲನು. ಉನ್ಮೀಲ ಅಂದರೆ ಕಣ್ಣು ತೆರೆಸುವುದು, ಬಿಡಿಸೋದು, ಕಣ್ಣು ಬಿಡಿಸೋದು. ನಮಗೆ ಕಣ್ಣು ಬಿಡಿಸೋದೇ ಭಗವಂತ ಹುಟ್ಟಿದ ಕೊಡುಗೆ. ಅದು ಮಾತ್ರ ಅಲ್ಲ, ಇಂಥ ಜ್ಞಾನವನ್ನು ಕೊಟ್ಟು ಜ್ಞಾನದ ಕಣ್ಣನ್ನು ಬಿಡಿಸೋದು ಭಗವಂತ. ಆ ಜ್ಞಾನ ಕಣ್ಣನ್ನು ಬಿಡಿಸೋದ್ರಿಂದ ಭಗವಂತನಿಗೆ ಅಜಾಮಿಲ ಹಾಗಂತ ಹೆಸರು ಅಂತೇಳಿ ಒಬ್ಬರು ಹೇಳಿದ್ದೇನೆ, ನಾನು ಹೇಳ್ತಾ ಇದ್ದೀನಿ. ಮತ್ತು ಕೇಳ್ತಾ ಇದ್ದಾರೆ, ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾರೆ, ಮುನಿಯೇ ಶ್ರೀ ಹರಿಯ ಯಾರಲ್ಲಿ ಕುಳಿತು ಅವಾಂತರ ಸೃಷ್ಟಿಯನ್ನು ಹೇಗೆ ಮಾಡಿದ? ಅವಾಂತರ ಸೃಷ್ಟಿ ಬಗ್ಗೆ ತಿಳಿಸ್ಬೇಕು. ಅದಲ್ಲೇ ಪ್ರಾಚೀನ ಬರ್ಗಿ ಪುತ್ರರಾದ ಈ ಪ್ರಚೇತಸರು ಪ್ರಜಾಸೃಷ್ಟಿಯನ್ನು ಮಾಡಲು ಶ್ರೀ ಹರಿ ಮತ್ತು ತಂದೆಯಿಂದ ಆಜ್ಞಪ್ತರಾಗಿ ಬಹುಕಾಲ ತಪಸ್ಸನ್ನು ಮಾಡ್ತಾ ಇದ್ದಾರೆ ಈ ಪ್ರಚೇತಸರು. ಬಳಿಕ ಸಮುದ್ರದ ಈಚೆಗೆ ಬಂದು ಭೂಮಿಯಲ್ಲೆಲ್ಲ ಈ ದಟ್ಟವಾಗಿ ಮರ ಗಿಡಗಳ ಬೆಳೆದಿರುವುದನ್ನು ಕಂಡು ಅಗ್ನಿವಾಯುಗಳಲ್ಲಿ ಸೃಷ್ಟಿಸಿ ಅವನನ್ನು ದಹಿಸುತ್ತಷ್ಟೇ ಹಾಗಂತೇಳಿ ಅಲ್ಲಿಂದ ಹೋಮ ಎಲ್ಲ ತುಂಬ ಮಾಡ್ತಾರಂತೆ, ಮರಗಳನ್ನೆಲ್ಲ ಕಡಿದು. ಆಗ ವನಸ್ಪತಿ ರಾಜರ ಚಂದ್ರನ ಬಂದು, ವನಸ್ಪತಿ ಅಂದರೆ ಈ ಮರ ಗಿಡ ಬಳ್ಳಿ, ಅದಕ್ಕೆ ಒಂದು ರಾಜ ಯಾರಂದರೆ ಸೋಮ ಚಂದ್ರ. ಹಾಗೆ ಸುಟ್ಟರೆ ಹರಿಯ ಅನುಗ್ರಹ ಆಗೋದಿಲ್ಲ. ಸುಮ್ಮನೆ ನೀವು ಎಲ್ಲ ಸುಟ್ಬಿಟ್ಟು ಅದು ಇದು ಮಾಡ್ತಾಯಿದ್ರೆ ಆಗೋದಿಲ್ಲ. ಅವನು ರಕ್ಷಿಸುವುದು ನಮ್ಮ ಕರ್ತವ್ಯ. ಅದರಿಂದ ಹರಿಯ ಸಂತುಷ್ಟನಾಗಲಾರ, ಕೋಪವನ್ನು ಬಿಡು, ಉಳಿದ ಗಿಡಗಳನ್ನಾದರೂ ರಕ್ಷಿಸು ಹಾಗಂತ ಹೇಳ್ತಾ ಇದ್ದಾರೆ. ಗಿಡ ಮರ ಬಳ್ಳಿಗಳು ಬೆಳೆದಂತೆ ಹೋಮಕ್ಕಾಸುರ ಇಲ್ಲ. ಗಿಡ ಮರ ಬಳ್ಳಿಗಳು ನಡೆಯ ದಾರಿ ಬೆಳೀತಾ ಇದ್ದಂತ ಸುಮ್ಮನೆ ದಾರಿ ಮಾಡೋಕ್ಕೆ ಕಟ್ ಮಾಡಿ ಮರವನ್ನು ಕಟ್ ಮಾಡೋದು, ಅಲ್ಲಿ ತಾವರ ಜಂಗಮಗಳನ್ನ ಕಟ್ ಮಾಡೋದು ಎಲ್ಲ ಮಾಡ್ತಾ ಇರುವಾಗ ಅವ್ರು ಬಂದು ಇದೆಲ್ಲ ಇದು ಕೊಳೆಯೇ ಒಂದು ರೀತಿಯಲ್ಲಿ. ಇವತ್ತು ನೋಡಿರಿ, ನಮ್ಮಲ್ಲಿ ಒಂದು ಬಿಸಿಲು ಆಗ್ತಾ ಇದೆ, ಕಾರಣ ಮರವನ್ನು ಕಡಿದಿದ್ದೀವಿ. ನಮ್ಮ ಒಂದು ಸುಖಕ್ಕಾಗಿ ನಾವು ಓಡಾಡೋಕ್ಕಾಗಿ ರೋಡ್ಗಳು, ವರ್ಣಗಳು, ಮೆಟ್ರೋ ಬಂದು ಇವತ್ತು ಎಷ್ಟು ಹಿಂಸೆ ಆಗ್ತಾಯಿದೆ. ಈ ಮಳೆಗಾಲದಲ್ಲಿಯೂ ನಮಗೆ ಬೇವರು ಫೈನ್ ಹಾಕಿ ಮಲಗಬೇಕಾಗುತ್ತೆ, ಮಂಜು ಕಾಲಕ್ಕೂ ಅಷ್ಟು ಇದಾಗ್ತಾಯಿದೆ. ಇದೆಲ್ಲ ಮರ ಕಡಿಯೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಇದು ಪಾಪಕರ್ಮ ಅಂತ ಹೇಳ್ತಾ ಇದ್ದಾನೆ ಚಂದ್ರ. ಆವಾಗ ಈ ರಕ್ಷಿಸಬೇಕು ಅಂತಿದ್ದಾರೆ. ಕಂಡು ಋಷಿಯಿಂದ ಪ್ರಮೋಲ್ಚಣೆ ಎಂಬ ಅಕ್ಷರೆಯಲ್ಲಿ ಹುಟ್ಟಿ ಈ ವೃಕ್ಷವಾದ ಫಲಿತಾಳದ ಮಾರಿಷ ಎಂಬ ಕನ್ಯೆಯನ್ನು ಮದುವೆ ಮಾಡಿ ಕೊಳ್ಳ್ರಿ ಹಾಗಂತೇಳಿ ಹೇಳ್ತಾ ಇದ್ದಾನೆ. ಅಂದ ಆ ಕನ್ಯೆಯನ್ನು ಅವರಿಗೆ ಕೊಟ್ಟು ಹೊರಟು ಹೋಗಿದ್ದಾನ ಚಂದ್ರ. ಧರ್ಮರಾಜನು ತನ್ನ 4 ತಮ್ಮಂದರು ಯಾರಿದ್ದಾರೋ ಅವರು ಯಾಗ ದ್ರೌಪದಿ ದೇವಿನ ಮದ ಮಾಡಿ ಕೊಡುವಂತೆ ಈ ಮದ ಮಾಡಿ ಯಾಗ ಅವರು
ಸುಖವಾಗಿದ್ದರು. ಆ ರೀತಿಯಲ್ಲಿಯೇ ಕೂಡ ಇವಳನ್ನ ಮದ ಮಾಡಿಕೊಂಡು ಪ್ರತ್ಯೇಕಿಸಿದ್ರು. ಅವಳನ್ನು ಮಡದಿಯಾಗಿ ಮಾಡಿಕೊಂಡು ಅವಳಲ್ಲಿ ದಕ್ಷ ನೋಡಿದ್ವಲ್ಲ ದಕ್ಷನ ಕತೆ, ಆ ದಕ್ಷ ಎಂಬ ಮಗನನ್ನು ಪಡೆದಿದ್ದಾಳೆ. ದಕ್ಷಕನು ಮಾನಸಿಕ ಸೃಷ್ಟಿಯಿಂದ ಸಾಕಷ್ಟು ಪ್ರಜೆಗಳನ್ನ ಅಡಿತಾ ಇದ್ದಾರೆ. ವಿಂಧ್ಯಾಗಿರಿಯ ತಪ್ಪಲಿಗೆ ಬಂದು ಅಲ್ಲಿಂದ ಅಗಮರ್ಷ ತೀರದಲ್ಲಿ ಸ್ನಾನ ಮಾಡಿ ಹರಿಯನ್ನು ಕುರಿತು ಹಂಸಗುಖ್ಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ಹಂಸಗುಖ್ಯ ಸ್ತೋತ್ರ ಅವರು ದಕ್ಷ ಪ್ರಜಾಪತಿ ಮಾಡೋ ವಿಧಾನವನ್ನು ಹೇಳ್ತಾ ಇದ್ದಾರೆ. ನಮಃ ಪರಾಯ ವಿದತ್ತಾನುಭೂತಯೇ ಗುಣತ್ರಯ ಭಾವ ತನಿಮಿತ್ತ ಬಂಧವೇ ಅದೃಷ್ಟಧಾಮ್ನೆ ಗುಣತತ್ವಬುದ್ಧಿಭೀಃ ನಿವೃತ್ತಮಾನಾವದಯೇ ಸ್ವಯಂಭುವೇ ನ ಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಕ್ಕುಃ ಸಖಾ ವಸನ್ ಸಂವಸದಃ ಪುರೋಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತಿದೃಷ್ಟಿಸ್ವೈ ಮಹೇಶಾಯ ನಮಸ್ಕರೋಮಿ. ಹಾಗಂತೇಳಿ ಸುಮಾರು ಒಂದು 24 ಶ್ಲೋಕದಿಂದ 14 ಶ್ಲೋಕದಿಂದ ಸುಂದರವಾಗಿ ಈ ಸ್ತೋತ್ರವನ್ನು ಭಗವಂತನ ಪರವಾಗಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೇನರ್ಥ ಅಂದರೆ, ಸರ್ವೋತ್ತಮನಾದ ಪರಮಾತ್ಮನಿಗೆ ನಮೋ ನಮಃ, ನಮಸ್ಕಾರ. ನೀನು ನಿರ್ದೋಷನು ಮತ್ತು ಸರ್ವ ಜ್ಞಾನ ಉಳ್ಳವನಾಗಿದ್ದಿ. ಪ್ರವೃತ್ತಿ ಪುರುಷರಿಗೆ ಬಂದವು ಯಾಗ ಆಗತ್ತೆ, ಅದಕ್ಕೆ ನೀನೇ ಕಾರಣ. ಅವನು ಮಾಡುವ ಸೃಷ್ಟಿಗೆ ನೀನೇ ಪ್ರೇರಕನು. ನಾವೆಲ್ಲ ಏನು ಸೃಷ್ಟಿ ಮಾಡ್ತೀವೋ ಅದಕ್ಕೆ ನೀನೇ ಪ್ರೇರಕನಾಗಿದ್ದಿ. ಎಲ್ಲರೂ ಏನು ಸೃಷ್ಟಿ ಮಾಡ್ತಾರೋ ಅದಕ್ಕೂ ನೀನು, ಬ್ರಹ್ಮದೇವರು ಮಾಡ್ತಾರಲ್ಲ ಅದಕ್ಕೂ ನೀನೇ ಕಾರಣನಾಗಿದ್ದಿ. ಅಪ್ರಮೇಯ ಒಂದು ದೇಹದಲ್ಲಿ ಜೀವನ ಜೊತೆಯಲ್ಲೇ ನೆಲೆಸಿದ್ರು ಕೂಡ ಆ ಜೀವನನ್ನು ನಿನ್ನ ನೋಡೋಕ್ಕೆ ಸಾಧ್ಯವಾಗೋದಿಲ್ಲ. ಅದು ನಿನ್ನೆ ಒಂದು ಕರ್ತವ್ಯ, ನಿನ್ನ ಒಂದು ಗ್ರೀಡ. ಯಾಕಂದರೆ ಒಳಗಡೆ ಇದ್ದಿ, ಆದರೆ ಅವನಿಗೆ ಹಗಂ ಬರ್ತಾ ಇದೆ. ಒಳಗಿರೋ ದೇವರು ನಿನ್ನನ್ನು ಕಾಣೋದೇ ಇಲ್ಲ. ಬ್ರಹ್ಮಾದಿ ದೇವತೆಗಳು ಕೂಡ ನಿನ್ನನ್ನು ತಿಳಿಯಲಾರು. ಜೀವನ ಸ್ವಪ್ನವಾಗಲಿ ಆಗಲಿ ಪದಾರ್ಥಗಳಲ್ಲಿ ಸ್ವತಃ ನೋಡಲಾರನು. ಹಾಗಂತೇಳಿ ಸ್ವಪ್ನ ಕಾಲದಲ್ಲಿ ಕೂಡ ಅವನೇ ಸ್ವಂತವಾಗಿ ಅವ ನೋಡಲಾರ ಹಾಗಂತ ಹೇಳ್ತಾರೆ. ಸ್ವಪ್ನ ಕೂಡ ಭಗವಂತನ ಸೃಷ್ಟಿ, ಅದು ದೊಡ್ಡ ವಿಷಯ. ಅದು ಹೀಗಿದ್ದರೂ ಕೂಡ ಜೀವನ ಪದಾರ್ಥಗಳನ್ನು ನೋಡುವ ಅನುಭವದಿರುವಂಥ ಇವಕ್ಕೆಲ್ಲ ವಿಲಕ್ಷಣವಾದ ಈಶ್ವರನೊಬ್ಬ ಇದೇ ಇರೋನೆಂಬುದು ಈ ಹೋಗಿಯಲ್ಲ ನಿರ್ಣಯ ಮಾಡಬಹುದು. ಯಾರು ಒಂದು ಯುಕ್ತಿಯನ್ನು ಇಟ್ಕೊಂಡು ಒಂದು ನಿರ್ಮಾಣ ಮಾಡಬೇಕಾದ್ರೆ ಯಾರೋ ಒಬ್ಬ ಯಜಮಾನ ಇರಬೇಕು ಅಂತ ಒಂದು ಯುಕ್ತಿಯನ್ನು ಹೋಗಿ ಅಂದರೆ ಯುಕ್ತಿ, ಆ ಯುಕ್ತಿಯನ್ನು ಇಟ್ಕೊಂಡ್ರು ನಿನ್ನನ್ನು ನಿರೂಪಣೆ ಮಾಡಿದವರು ಜ್ಞಾನಿಗಳು ಹಾಗಂತೇಳಿ ಕೊಂಡಾಡ್ತಾ ಇದ್ದಾರೆ. ನೀನೇ ಈಶ್ವರ ನೀನು ಹೃತ್ಕಮಲದಲ್ಲಿರುವ ಜ್ಞಾನಿಗ ಸಾಕ್ಷಾತ್ಕಾರಕ್ಕೆ ನೋಡೋದ್ರಿಂದ ಈಶ್ವರನೆಂಬ ಏನು ನಿರ್ವಯ ಎಂಬುದಕ್ಕೆ ಜ್ಞಾನಿಗಳು ಪ್ರತ್ಯಕ್ಷ ಪ್ರಮಾಣವಾಗಿರೋದು. ಅಂದರೆ ನೀನಿದ್ದಿ ಪ್ರತ್ಯಕ್ಷ ಯಾವುದು ಅಂತ ಕೇಳಿದರೆ ಜ್ಞಾನಿಗಳು ನೋಡಿದ್ದಾರೆ, ನಮ್ಮ ರಾಯರು ನೋಡಿದ್ದಾರೆ ಭಗವಂತರನ್ನು. ನಾನು ನೋಡಿದೆ ಅಂತ ಎಲ್ಲ ತಟ್ಕೊಂಡಿವಿ, ಯಾರು ಹೇಳಿಲ್ಲ. 21 ಮತ ಗುರುಮಾರ್ಗಳು ಕೂಡ ಆ ಗುರುವಂತರುಗಳು ವೇಷಭೂಷಣ ಹಾಕ್ಕೊಂಡಿದ್ರು. ನಾನು ದೇವರನ್ನು ನೋಡಿದ್ದೀನಿ ಎಲ್ಲ ತಟ್ಟಿ ಹೇಳೇ ಇಲ್ಲ. ಹೇಳಿದ್ದರೆ ಸರಿಯಾದ ತತ್ವಜ್ಞಾನ ಕೊಡ್ತಾ ಇದ್ದರಲ್ವ, ಅವ್ರು ನೋಡಿಲ್ಲ. ನಮ್ಮ ಆಚಾರ್ಯ ನಾನು ನೋಡಿದ್ದೀನಿ ಇಂಥ ಜ್ಞಾನಿಗಳು ನಿನ್ನನ್ನು ನೋಡಿದ್ದಾರೆ. ಇದು ವಿದ್ಯಾಗಿದೆ. ಈ ವಾದಿಗಳಿಗೆ ಅವರವರ ಯೋಗ್ಯದಾನುಸಾರ ಬುದ್ಧಿಯನ್ನು ಕೊಟ್ಟು ಬ್ರಹ್ಮನಾದ ನೀನು ನಾನಾ ರೀತಿ ವಿಚಾರಕ್ಕೆ ವಿಷಯವಾಗಿ ಅದಕ್ಕೆ ತಕ್ಕ ಫಲವನ್ನು ಕೊಟ್ಟಿರುವಿ. ಏನೇನು ಕರ್ಮ ಮಾಡ್ತಾರೋ ಆ ಕರ್ಮ ತಕ್ಕ ಫಲವನ್ನು ಕೊಡ್ತಾ ಇದ್ದಿ. ಕಂಸ ಸಂಹಾರಿ ಮುಂತಾದ ವ್ಯಾಪಾರಗಳಿಂದ ಕಂಸಾರಿ ಅಂತ ನಿನಗೆ ಹೆಸರು. ಕಂಸನ ಕೊಂದೊಂದು ಕಂಸಾರಿ ಅಂತ ಹೆಸರು. ಮತ್ತು ಉತ್ತಮ ಮಧ್ಯಮ ಅತಮ ಜನರು ಯೋಗ್ಯತೆ ಅನುಗುಣವಾಗಿ ನೀನು ತಿಳಿಯಲ್ಪಡುವೆ. ಉತ್ತಮವಾದರೂ ನೀನು ಚೆನ್ನಾಗಿ ತಿಳಿತಾರೆ, ಮಧ್ಯಮದವರು ಸ್ವಲ್ಪ ತಿಳಿತಾರೆ, ತಮಗುಣ ನನ್ನ ತಿಳಿಯಕ್ಕೆ ಗೊತ್ತಾಗೋದೇ ಇಲ್ಲ ಅವನಿಗೆ. ಈ ರೀತಿಯಲ್ಲಿ ಸ್ವಾಮಿಯೇ ಇಂಥ ಸರ್ವೋಚ್ಚ ನ್ಯಾಮಕನಾದ ನೀನು ನನ್ನ ಮನೋರಥವನ್ನು ಪೂರ್ಣ ಮಾಡು. ದಯವಿಟ್ಟು ನನ್ನ ಮನಸ್ಸಲ್ಲಿ ಏನಿದೆಯೋ ಅದು ತೀರಿಸಬೇಕು, ನಮ್ಮ ಆಸೆಯನ್ನು ಪೂರೈಸಬೇಕು ಹಾಗಂತೇಳಿ ಹೇಳ್ತಾ ಇದ್ದಾರೆ. ಸುಖ ವಾಚ ಹೀಗೆ ದಕ್ಷಕನು ಸುತ್ತಿಸಲು ಹರಿಯು ಕೂಡ ಅಷ್ಟಭುಜ ಉಳ್ಳವನಾಗಿ ಕ್ರೀಟ ಕೇಯೂರಾದಿಗಳಿಂದ ಅಲಂಕೃತವಾಗಿ ಅವನ ಎದುರಿಗೆ ಬಂದಿದ್ದಾನ, ಪ್ರತ್ಯಕ್ಷ ಆಗಿದ್ದಾನ. ದಕ್ಷನು ಹರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆನಂದಾತಿಶಯದಿಂದ ಮಾತನಾಡ ಆರಂಭಿಸಿದ ಹಾಗಂತ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಪ್ರಾಚೇತಸ
ಅವನ ಹೆಸರು ಹೇಳಿ. ಪ್ರಾಚೇತಮನಾದ ದಕ್ಷ ಪ್ರಜಾಪತಿಯೇ. ಪ್ರಾಚೇತಸ ಮಘಾಭಾಗ ಸಂಸಿದ್ಧಸ್ತಪನಾಭವನ್ ಯಚ್ಚತ್ರಿಯ ಮತ್ಪರಯ ಮಯಿಭಾವಂ ಪರಂ ಗತಃ. ಈ ಪ್ರಾಚೇತಸರ ಮಗನಾದ ದಕ್ಷ ಪ್ರಜಾಪತಿಯೇ, ನೀನು ಪ್ರೀತೋಹಂ ನಾ ಪ್ರೀತಿಯಾಗಿದ್ದೇನೆ. ತೇ ಪ್ರಜಾನಾಥ ಯತ್ ತೇ ಸ್ಯಾತ್ ಬ್ರಹ್ಮಣಂ ತಪಃ ಮೈಮೇಷ ಕಾಮೋ ಭೂತಾನಾಂ ಯತ್ ಭೂಯಾ ಸುವೀರಭೂತಯಃ ಅಂತೇಳಿ ಒಂದು 14 ಶ್ಲೋಕದಿಂದ ಕೂಡ ಅವನು ಕೊಂಡಾಡ್ತಾ ಇದ್ದಾರೆ. ರಕ್ಷಕ, ನಿನ್ನ ತಪಸ್ವಿಗೆ ಮೆಚ್ಚಿದ್ದೇನೆ. ಬ್ರಹ್ಮ, ಶಿವ, ಪ್ರಯೇಶ್ವರು, ಮನುಗಳು ಮತ್ತು ದೇವತೆಗಳು ಇವರೆಲ್ಲರೂ ಕೂಡ ನಿನ್ನ ಸನ್ನಿಧಾನಕ್ಕೆ ಪಾತ್ರರು. ನೋಡಿ, ಅಷ್ಟೊಂದು ಪಾತ್ರ ಆಗಿದ್ದಾನೆ. ನೀನು ಪ್ರಜೆಗಳನ್ನು ಸೃಷ್ಟಿ ಮಾಡು. ನೀ ಎದಕ್ಕೆ ತಪಸ್ಸು ಮಾಡಿದೆ ಅಂತ ಗೊತ್ತು. ಆ ತಪಸ್ಸು, ಯಜ್ಞ ಅದು ಎಲ್ಲವೂ ಕೂಡ ತದ್ವಿಮಾನಿಗಳನ್ನು ನಾನಾಗಿ ಸೃಷ್ಟಿ ನೆರವೇರಿಸುವೆ. ಆದ್ದರಿಂದ ಅವಳಿಗೆ ಯಾರು ಅನುಷ್ಠಿಸೋರೋ ಅವರ ವಿಷಯದಲ್ಲಿ ನಾನು ಪ್ರೀತನಾಗಿದ್ದೀನಿ ಅಂತೇಳಿ ಅನಂತ ರೀತಿಯಲ್ಲಿ ಕೊಂಡಾಡ್ತಾ ಇದ್ದಾರೆ ಅವನನ್ನು. ನೋಡು, ಹಿಂದೆ ಬ್ರಹ್ಮಣ ಹುಟ್ಟಿದ ಕೂಡಲೇ ಸೃಷ್ಟಿಯ ನಾಮಗ್ರಹಗಳು ಅವನಿಗೆ ಗೋಚರಿಸಿಲ್ಲ. ಏನು ಮಾಡಬೇಕು, ಸೃಷ್ಟಿಗೆ ಒಂದು ವಿಷಯ ಇಲ್ಲ, ಒಂದು ಪದಾರ್ಥ ಇಲ್ಲ. ಆ ಪದ್ಮದಲ್ಲಿ ಸೃಷ್ಟಿ ಮಾಡಿದಲ್ಲ ಬ್ರಹ್ಮದೇವರಿಗೆ ಏನು ನೋಡ್ರು, ಎಲ್ಲಿ ನೋಡ್ರು ನೀರು. ನಾನು ಹೇಳಿದೆ ತಪಸ್ಸನ್ನು ಮಾಡು ಅಂತೇಳಿ ನೀರಿಂದ ಒಳಗಿನಿಂದ ಹೇಳಿದೆ. ಅವನು ನೀರೊಳಗೆ ಮುಳಿದ, ತಪಸ್ಸು ಮಾಡಿದ. ಆ ತಪಸ್ಸಿನೊಳಗೆ ನಾನು ಗೋಚರವಾದೆ, ನಾನು ಪ್ರದಕ್ಷಿಣ ಆದ ಕೂಡ ಸೃಷ್ಟಿ ಮಾಡು ಅಂತೇಳಿ ಅವನಲ್ಲಿ ನಿತ್ಯ ಸೃಷ್ಟಿ ಮಾಡಿದೆ. ಅದೇ ರೀತಿಯಲ್ಲಿ ಕೂಡ ನೀನು ತಪಸ್ಸನ್ನು ಮೆಚ್ಚಿ ತಪಸ್ಸನ್ನು ಮಾಡಿ ಇಂಥ ಸ್ತೋತ್ರವನ್ನು ಹೇಳಿದ್ದಿ, ನಾನು ನೀನು ಸೃಷ್ಟಿ ಮಾಡು ಹಾಗಂತೇಳಿ ಹೇಳ್ತಾ ಇದ್ದಾರೆ. ನಾನು ಅನುಗಿಸುವನು ಹೇಳ್ತಾ ಇದ್ದಾರೆ ಭಗವಂತ. ಪಂಜನನೆಂಬ ಈ ಪ್ರಜೇಶ್ವರನ ಮಗಳಾದ ಅಸಿಗ್ನಿ ಹಾಗಂತೇಳಿ ಹೆಸರು ಎಂಬುವನ್ನು ನೀನು ಮದುವೆಯಾಗಿ ದಾಂಪತ್ಯ ಧರ್ಮವನ್ನು ಅವಳಲ್ಲಿ ಪ್ರಜೆಗಳನ್ನು ಸೃಷ್ಟಿಸು. ಮುಂದೆ ಹುಟ್ಟತಕ್ಕದವರು ಗೃಹಸ್ಥರಾಗಿ ಈ ಮಾರ್ಗವಲ್ಲೇ ಪ್ರಜೆಗಳನ್ನ ಉತ್ಪಾದನೆ ಮಾಡಿ ನನಗೆ ಪೂಜೆಯಾಗಿ ಅರ್ಪಿಸುವರು. ಅವಳು ಏನೋ ಒಂದು ಅಸಕ್ತಿ ಅಂತಿದ್ದಾಳೋ ಅವಳನ್ನ ಮದುವೆ ಮಾಡಿಕೋ, ಪ್ರಜೆಗಳು ಸೃಷ್ಟಿ ಮಾಡು. ಪ್ರಜೆಗಳ ಸೃಷ್ಟಿಯೇ ಭಗವಂತನ ಪೂಜೆ ಅಂತೇಳಿ ಒಪ್ಪಿಸ್ತಾರೆ. ನನಗೆ ಆ ಮಕ್ಕಳನ್ನ ಒಪ್ಪಿಸ್ತಾರೆ. ನೋಡಿ, ಅಪ್ಪ ಅಮ್ಮ ದಾಂಪತ್ಯ ಜೀವನ ಮಾಡಿರು, ನಾವು ಮಕ್ಕಳಾಗಿ ಹುಟ್ಟುಬಿಟ್ಟವು, ಮಕ್ಕಳಾಗಿದ್ದೀವಿ, ದಾಂಪತ್ಯ ಜೀವನದಿಂದ ಹುಟ್ಟಿದ್ವಿ. ಇದು ಏನು ಅಂದರೆ ಇಲ್ಲ, ಪ್ರತಿಯೊಂದು ಸೃಷ್ಟಿಯಲ್ಲಿ ಕೂಡ ನಾವು ಹುಟ್ಟುವಾಗಲೇ ಒಳಗಿನಿಂದ ಬಿಂಬರೂಪಿ ಭಗವಂತ ಹುಟ್ಟಾನ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಆ ಭಗವಂತನ ಸೃಷ್ಟಿ ಅದು. ಗಂಡ ಹೆಂಡತಿಯು ಚೆನ್ನಾಗಿದ್ದಾರೆ, ಚೆಕ್ ಮಾಡ್ಕೊಳ್ತಾರೆ, ಎಲ್ಲ ಪಾಸಿಟಿವ್ ನೆಗೆಟಿವ್ ಯಾವುದೂ ಇಲ್ಲ. ಆದರೆ ಮಕ್ಕಳಾಗಿಲ್ಲ. ಕಡು ಬಡತನ, ರೋಡಲ್ಲಿ ಭಿಕ್ಷೆ ಬಿಡ್ತಾರೆ, 5-6 ಮಕ್ಕಳು ಅಂತಾರೆ. ದೊಡ್ಡ ಕೋಟ್ಯಾಧಿಪತಿ ಎಲ್ಲ ಚೆನ್ನಾಗಿದ್ರು ಕೂಡ ಮಕ್ಕಳು ಆಗೋದಿಲ್ಲ. ಅಂದರೆ ಭಗವಂತನೇ ಸೃಷ್ಟಿಕರ್ತ, ಮಕ್ಕಳಿಗೆ ಸೃಷ್ಟಿ ಮಾಡುವವನು ಅವನೇ ಅಂತ ಇದರಿಂದ ಗೊತ್ತಾಗುತ್ತೆ. ನಾವು ನಮ್ಮ ಯುಕ್ತಿ ಮುಂಚೆ ಹೇಳಿರಲಿಲ್ಲ, ಯುಕ್ತಿಯಿಂದ ಗೊತ್ತಾಗಬೇಕದು, ಭಗವಂತನೇ ಸ್ವತಂತ್ರ ಅಂತ. ಆ ರೀತಿಯಲ್ಲಿ ನೀವು ಪ್ರಜೆಗಳನ್ನ ಸೃಷ್ಟಿ ಮಾಡಿ ನನಗೆ ಪೂಜೆಗೆ ಅರ್ಪಿಸಿರಿ ಮತ್ತು ಅದೇ ಪೂಜೆಯನ್ನು ಮಾಡುವರು. ಇದಕ್ಕೆ ಪಂಚಾಗ್ನಿ ವಿದ್ಯೆ ಅಂತಿದೆ. ಹರಿಕಥಾಂಸಾರದಲ್ಲಿ ಕೂಡ ಇದು ದಾಂಪತ್ಯ ಜೀವನ ಭಗವಂತನ ಯಜ್ಞ ಅಂತ ಹೇಳಿದ್ದಾರೆ. ಪಂಚಮಹಾ ಯಜ್ಞ ಅಂತ ಅನಂತ ರೂಪಿಯಲ್ಲಿ ನಾವು ನಿರ್ಮಾಣ ಮಾಡ್ಬೋದು. ಬೇರೆ ಬೇರೆ ವಿಷಯ ಇದೆ. ಈ ನಾವು ಕೂಡ ಯಜ್ಞದಲ್ಲಿ ಹುಟ್ಟಿದೋ, ಯಾಗ ದ್ರೌಪದೇವಿ ಯಜ್ಞದಲ್ಲಿ ಹುಟ್ಟಿರೋ, ನಾವು ದಾಂಪತ್ಯ ಯಜ್ಞದಲ್ಲಿ ಹುಟ್ಟಿದೆವು. ಅದೆಲ್ಲ ಅಗ್ನಿಗಳು, 5 ಮಾರ್ಗ ಬಂದಿರೋದು ಜೀವ. ಅದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಪಾಪ ಅವರು ಮದುವೆ ಮಾಡಿಕೊಂಡು ಮಕ್ಕಳನ್ನ ನಡೆದಿದ್ದಾರೆ ಪಾಪ. ಆದರೆ ಏನಾಯ್ತಂತೆ, ದಕ್ಷನ ಅಸಗ್ನಿಯನ್ನು ಮದುವೆ ಆಗಿ ಅವರಲ್ಲಿ ಅರ್ಯೇಶ್ವರ 10,000 ಮಂದಿಗಳನ್ನ ಪುತ್ರನ ಪಡೆದಿದ್ದಾರೆ. ಮತ್ತೇನು ರೀ ಹೇಳೋದು, ಅವನಿಗೆ 1 ಕೋಟಿ ಹೆಂಡತಿ, ಅವನಿಗೆ 1 ಲಕ್ಷ ಹೆಂಡತಿ, 1,000 ಹೆಂಡತಿ, 10,000 ಮಕ್ಕಳು. ಇದೆಲ್ಲ ಪುರಾಣ ಕಥೆ, ಇದೆಲ್ಲ ಸಾಧ್ಯವೇ ಇಲ್ಲ ಹಾಗಂತ ಹೇಳ್ತಾರೆ. ಅದು ಹೇಗೆ ಅಂತ ಪ್ರಶ್ನೆ ಮಾಡೋರು ನಾಸ್ತಿಕವಾದಿಗಳಾಗ್ತಾರೆ. ಆದರೆ ಅವರು ಹರಿಭಕ್ತಿ, ಹರಿಯ ಪ್ರಸಾದ, ಯಾರು ಎಲ್ಲೆಲ್ಲಿ ಯಾಗ ಹಾಕಬೇಕೋ ಅವರು ಮನಸ್ಸಲ್ಲಿ ಸಿದ್ಧನೆ ಮಾಡ್ರೆ ಮಕ್ಕಳು ಹುಟ್ಟುತ್ತಾರೆ. ಹೆಂಡತಿಯೇ ಬೇಕು ಅಂತ ಕೂಡ ಇಲ್ಲ ಎಷ್ಟೋ ಜನಕ್ಕೆ. ಆ ಕಾಲದ ಹೆಂಡತಿ ದಾಂಪತ್ಯ ಇಲ್ಲ. ಆಮೇಲೆ ಬೇರೆ ಬೇರೆ ಋಷಿ ಮುನಿಗಳು ಆ ಕಾಲಕ್ಕೆ ದಾಂಪತ್ಯ ಜೀವನದಲ್ಲಿ ಹೆಣ್ಣು ಗಂಡು ಸೇರೋದು ಮಾತ್ರ ಸೃಷ್ಟಿ ಆಗಲಿ ಅಂದ್ಬಿಟ್ರು. ಅದೆಲ್ಲ ಓದೋದಿಲ್ಲ, ಮಹಾಭಾರತ ಕಥೆಯೆಲ್ಲ ಓದೋದೇ ಇಲ್ಲ. ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು ಕಥೆಯಲ್ಲಿ. 60,000 ಹೆಂಡತಿಂತೆ, ಒಬ್ಬಳಿಗೆ ಮಕ್ಕಳಿಲ್ಲ ಅಂತೆ. ರಾಮ ಯಾಗ ಹುಟ್ಟಿದ ಹಾಗಂತ ಪ್ರಶ್ನೆ ಹಾಕೋದು. ನಾಸ್ತಿಕವಾದಿಗಳು ಇರ್ತಾರೆ. ಇವರಿಗೆಲ್ಲ ಮೋಹ ಕೊಡೋಕ್ಕೆ ಈಗೆಲ್ಲ ಮಾಡೋದು. 10,000 ವರ್ಷ ತಪಸ್ಸ. ಹೌದು,
ಕೃತಾಯುಗದಲ್ಲಿ 1,00,000 ವರ್ಷ ಆಯುಷು, ಅದರಲ್ಲಿ 10,000 ವರ್ಷ ನಮಗೆ 100 ವರ್ಷ ಆಯುಷು. ಈ 1 ತಿಂಗಳಿಗೆ 30 ದಿನ, ಆದರೆ 1-2 ಏಕಾದಶಿ ಮಾಡ್ತೀವಿಲ್ಲ, ಆ ಲೆಕ್ಕ ಹಾಕ್ಕೊಂಡ್ರೆ ಅವ್ರು 1000 ವರ್ಷ ಉಪವಾಸ ಮಾಡೋಕ್ಕಾಗತ್ತೆ. ಆ ಸಿದ್ಧಿ ಅವರಲ್ಲಿ ಇತ್ತು ಕೃತಾಯುಗದಲ್ಲಿ. ಆಮೇಲೆ 10,000 ವರ್ಷ ಆಯಿತು, ಆಮೇಲೆ 1000 ವರ್ಷ ಆಯಿತು, ಇವಾಗ ಬರೀ 100 ವರ್ಷ ಕಲಿಯುಗದಲ್ಲಿ. ಇದೆಲ್ಲ ಅವ್ರಿಗೆ ಚಿಂತನೆ ಮಾಡೋದಿಲ್ಲ, ಯುಗಗಳ ಬಗ್ಗೆ ಗೊತ್ತಿಲ್ಲ, ಯುಗಗಳ ಜ್ಞಾನ ಗೊತ್ತಿಲ್ಲ, ಕಾಲಕ್ರಮ ಗೊತ್ತಿಲ್ಲ. ಕಾಲ ನೋಡಿದೀವಿ, ಸೂಕ್ಷ್ಮವಾದ ಕಾಲದಿಂದ ಬ್ರಹ್ಮಕಾಲದ ತನಕ ನಾವು ನೋಡಿದ್ದೇ ಇದಕ್ಕೆ. ಇದೆಲ್ಲ ಪ್ರಶ್ನೆ ನಮಗೊಳಗೆ ಬರಬಾರ್ದು. ಭಗವಂತನಲ್ಲಿ ಭಗವಂತ ಇಂಥ ಸೃಷ್ಟಿ ಮಾಡಿದ್ದಾನಂತ ತಿಳಿದು ನಾವು ಜ್ಞಾನವನ್ನು ಪಡೆಯೋಕ್ಕೆ ಇದೆಲ್ಲ ಹೊರಟಿರೋರು. ಆ ಕಾಲಕ್ಕಾಗಿ ನಡೆದಿದ್ದು ನಿಜ. ಆ ರೀತಿಯಲ್ಲಿ ಅವರಿಗೆ 10,000 ಮಂದಿ ಉತ್ತರ ಪಡೆದಿದ್ದಾರೆ. ಪ್ರಜಾಸೃಷ್ಟಿಯನ್ನು ಮಾಡಲು ತಕ್ಕ ಶಕ್ತಿಯನ್ನು ಪರಮಾತ್ಮನೆಂದು ಅಪ್ಪಣೆ ಮಾಡಿದ್ದಾರೆ. ಪರಮಾತ್ಮನಿಂದ ಈ ಅಪ್ಪಣೆ ಪಡೆದು ಸೃಷ್ಟಿ ಮಾಡಿ ಸಮಾನ ಧರ್ಮವುಳ್ಳ ಆ ಹರೀಶ್ವರು ಸಿಂಧು ಸಮುದ್ರ ಸಂಗಮ ತಳದಲ್ಲಿರುವ ನಾರಾಯಣ ಶಿರಸ್ಸಿಗೆ ಬಂದು ಸ್ನಾನ ಮಾಡಿ ತಪಸ್ಸಿಗೆ ನಿಂತಿದ್ದಾರೆ. ಅವರೆಲ್ಲ ಮೋಕ್ಷ ಮಾರ್ಗ ಆಗಿರೋದ್ರಿಂದ ಅವರಿಗೆ ಉಚಿತವಾದನ್ನು ಉಪದೇಶ ಮಾಡಬೇಕು ನಾರದರು ಬಂದಿದ್ದಾರೆ. ಏನು ದಕ್ಷ ಪ್ರಜಾಪತಿಯ ಎಂಟ್ಯಾದ ಅಸಕ್ತಿಯಲ್ಲಿಯ ಹರೀಶ್ವರ ಎಂಬ 10,000 ಜನ ಹುಟ್ಟಿರೋ ಅವರಿಂದ ಸೃಷ್ಟಿ ಆಗಬೇಕು ಅಂತ ಅಪ್ಪನೆ. ಆದರೆ ಇವರೇನು ಮಾಡಿದ್ರು, ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತ ಮನಸ್ಸು ಹೋಯ್ತು. ಆಯಿತು, ಅಲ್ಲಿ ಹೋಗಿ ತಪಸ್ಸು ಮಾಡಿ, ನಮ್ಮಪ್ಪ ತಪಸ್ಸು ಮಾಡಿದ್ರು, ಮದ ಮಾಡಿಕೊಂಡ್ರು, ನಾವೆಲ್ಲ ಹುಟ್ಟಿದೆವು, ನಮ್ಮ ಕಡೆಯಿಂದ ಸೃಷ್ಟಿ ಆಗಬೇಕು, ಅದಕ್ಕಾಗಿ ನಾವು ತಪಸ್ಸನ್ನು ಮಾಡಬೇಕು ಅಂತ ಅಲ್ಲಿ ಹೋಗಿದ್ದಾರೆ. ಆ ಸರಸ್ವತಿ ತೀರದಲ್ಲಿ ನಾರಾಯಣ ಶಿರಸ್ಸು ಎಂಬ ಸ್ನಾನ ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾರಾಯಣ ಶಿರಸ್ಸು ಅಂತ ಹೆಸರಂತ. ನಾರದ ಬಂದಿದ್ದಾರೆ. ನಾರದ ಬಂದು, ನೋಡಪ್ಪ, ಒಳ್ಳೆ ಉತ್ತಿರಗಳು, ಒಳ್ಳೆ ಹರಿಭಕ್ತರು, ನೀವೆಲ್ಲ ಸೃಷ್ಟಿ ಮಾಡಬೇಕು ಅಂತ ಬಂದಿದ್ದೀರಿ. ಆದರೆ ಸೃಷ್ಟಿ ಮಾಡಿಕೊಂಡು ಆಮೇಲೆ ಆ ಮಕ್ಕಳಿಂದ ಮೋಹಕ್ಕೆ ಒಳಗಾಗಿ ಸಂಸಾರ ಅವಸ್ಥೆಯಲ್ಲಿ ಇದ್ಕೊಂಡು ಏನು ಪ್ರಯೋಜನ? ನಾನು ನಿಮ್ಮ ಒಂದು ಬುದ್ಧಿಯನ್ನು ನಾನು ಪರೀಕ್ಷೆ ಮಾಡ್ತೀನಿ, ಶೋಧನೆ ಮಾಡ್ತಾಯಿದ್ದೀನಿ. ನಾನು ಒಗ್ಗಟ್ಟು ಏನು ಒಂದು 9 ಒಗ್ಗಟ್ಟು 10 ಒಗ್ಗಟ್ಟನ್ನು ಹೇಳ್ತೀನಿ. 10 ಒಗ್ಗಟ್ಟಿಗೆ ನೀವು ಉತ್ತರ ಕೊಡಬೇಕು ಅಂತ. ಆಯಿತು, ಕೇಳಿ ನಾರದರೆ ಹಾಗಂತ ಹೇಳ್ತಾ ಇದ್ದಾರೆ. ಭೂನಾಶ ಅಂದರೆ ಏನು? ರಾಜ್ಯನಾದ ಮುಖ್ಯ ಪುರುಷ ಯಾರು? ಹಿಂತಿರುಗಿ ಬರದ ಬಿಲ ಯಾವುದು? ಬಹುರೂಪವುಳ್ಳ ಸ್ತ್ರೀ ಯಾರು? ಕುಂಚಲೀಪತಿಯಾದ ಪುರುಷ ಯಾರು? ಉಭಯದ ಹರಿಯುವ ನದಿ. ಉಭಯತ್ರ 2 ಕಡೆಯು ಉಭಯದ ಹರಿಯುವ ನದಿ ಯಾವುದು? ಪಂಚಾದ್ಭುತ ಗೃಹ ಯಾವುದು? ಪಂಚಾದ್ಭುತ ಗೃಹ ಯಾವುದು? ವಿಚಿತ್ರ ಕಥೆಯುಳ್ಳ ಅಂಶ ಯಾವುದು? ಹರಿತವಾದ ಫಲವುಳ್ಳ ಸ್ವಯಂ ಭ್ರಮಿ ಯಾವುದು? ಮತ್ತು 10ನೇದು ಕೇಳ್ತಾ ಇದ್ದೀನಿ, ತಂದೆಯ ಅಪ್ಪಣೆ ಅಂದರೆ ಏನು? ಇದೆಲ್ಲ ನೀವು ಹೇಳಿದರೆ ನಿಮ್ಮ ಒಂದು ಬುದ್ಧಿ ಏನಿದೆಯೋ ಅದನ್ನು ನಾನು ಮೆಚ್ಕೊಳ್ತೀನಿ. ಇದೆಲ್ಲ ಹೇಳಿ ಹಾಗಂತ ಹೇಳ್ತಾರೆ. ಅವರು ಹೇಳ್ತಾ ಇದ್ದಾರೆ, ಭೂನಾಶ ಅಂದರೆ ಲಿಂಗದೇಹವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳೋದು. ಈ ಭೂವಿನಾಶ ಇಲ್ಲ, ಒಳಗಿರುವ ಲಿಂಗದೇಹವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳೋದೇ ಭೂನಾಶ. ರಾಜ್ಯನಾದ ಮುಖ್ಯ ಪುರುಷ ಅಂತ ಕೇಳಿದ್ರಿ, ಮುಖ್ಯ ಸ್ವಾಮಿಯು ಅನನ್ಯಾಶ್ರವಣೂ ಆದ ಶ್ರೀಹರಿ. ಅವನಿಗೆ ಅನನ್ಯ ಆಶ್ರಯ ಅಂದರೆ ಅವನಿಗೆ ಆಶ್ರಯ ಅಂತ ಇನ್ನೊಬ್ಬರು ಇಲ್ಲ, ಅವ ಹರಿ. ಹಿಂತಿರುಗಿ ಬರದ ಬಿಲ ಅಂತ ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀವಿ ಕೇಳಿ. ಬಲಾತ್ಮಕನಾದ್ದರಿಂದ ಬಿಳಶಬ್ದ ವಾಚ್ಯನಾದ ಶ್ರೀಹರಿ ಅಂದರೆ ಬಲಾತ್ಮಕ ಆದ್ರಿಂದ ಅವನಿಗೆ ಬಿಲ ಅಂತ ಹೆಸರು. ಬಹುರೂಪವುಳ್ಳ ಸ್ತ್ರೀ ಯಾರು ಅಂತ ಕೇಳಿದ್ರಿ, ಅದಕ್ಕೆ ಹೇಳ್ತಾ ಇದ್ದಾರೆ, ನಾನಾ ವಿಧವಾದ ಸಂಸ್ಕಾರಗಳಿಂದ ಒಡಗೂಡಿ ನಾನಾ ವ್ಯಾಪಾರವುಳ್ಳ ಈ ಮಿಶ್ರವಾದ ಬುದ್ಧಿ. ನಾನಾ ವಿಧ ವ್ಯಾಪಾರ, ನಾನಾ ವಿಧ ಚಿಂತನೆ, ಅದಕ್ಕೆ ತಕ್ಕ ಬುದ್ಧಿಗಳು. ಈ ನಾನಾ ವಿಧ ಬುದ್ಧಿಗಳು ನನಗೇನೇನಿದೆಯೋ ಅದೇ ನಾನಾ ರೀತಿಯಲ್ಲಿ ತಿರುಗಾಡುವ ಸ್ತ್ರೀ, ಬಹುರೂಪವುಳ್ಳ ಸ್ತ್ರೀ ಹಾಗಂತ ಹೇಳ್ತಾರೆ. ಈ ಕುಂಚಲೀಪತಿಯಾದ ಪುರುಷ ಯಾರು ಅಂತ ಹೇಳ್ತಾರೆ. ರಜಸ್ತಮೋ ಗುಣಬದ್ಧ ಬುದ್ಧಿಗೆ ವಶನಾಗಿ ಜ್ಞಾನ ಅನ್ನು ಕಳೆದುಕೊಂಡು
ಸುಖ ದುಃಖಗಳನ್ನು ಅನುಭವಿಸುವ ಜೀವನು. ಈ ರಜ ತಮೋಗುಣ, ಸತ್ವಗುಣ ಅವನಲ್ಲಿ ಇಲ್ಲ. ಈ ರಜೋಗುಣ ತಮೋಗುಣ ಈ ರೀತಿಯಲ್ಲಿ ಬುದ್ಧಿಗೆ ತಗೊಂಡು ಆ ಗುಣದಿಂದ ಪಾಪಾದಿ ಕರ್ಮಗಳು ಮಾಡ್ತಾ ತಿರ್ಗ ಮತ್ತು ಹುಟ್ಟೋದು ಮತ್ತು ಸಾಯುವ ಅಂತೆಲ್ಲ ಸುಖ ದುಃಖಗಳನ್ನ ಅನುಭವಿಸುವ ಒಬ್ಬ ಜೀವ ಯಾರಿದ್ದಾನೋ ಅವನು ಉಭಯತ ಅರಿಯುವ ನದಿ. ಎರಡು ಕಡೆ ಅರಿಯುವ ನದಿ ಯಾವುದು? ಪ್ರಕೃತಿಯಿಂದ ಮಗತತ್ವ, ಅದರಿಂದ ಅಹಂಕಾರ ತತ್ವ, ಹೀಗೆ ತತ್ವಗಳನ್ನು ಸೃಷ್ಟಿಸಿ ಜನ್ಯ ತತ್ವವನ್ನು ಜನಕ ತತ್ವದಲ್ಲಿ ಲಯ ಮಾಡುತ್ತಾ ಇರುವ ಶ್ರೀಹರಿಯು ಇಚ್ಛೆಯು. ಮಗದಾದಿ ತತ್ವಗಳು ಒಂದು ಕಡೆ ಮಗದಾದಿ ತತ್ವಗಳು ಅರಿತಾ ಇದೆ, ಇನ್ನೊಂದು ಕಡೆ ಲಯ. ಇದು ಅವರೋಹಣ ಕ್ರಮ ಅಂದರೆ ಲಯ ಒಂದು ಅವರೋಹಣ ಕ್ರಮ ನಡೀತಾ ಇದೆ. ಈ ರೀತಿಯಲ್ಲಿ ಎರಡು ವಿಧವಾದ ನದಿ ಅಂದರೆ ಸೃಷ್ಟಿ ಲಯ ಮಾಡುವ ಭಗವಂತ. ಎಲ್ಲವೂ ಭಗವಂತ ಅಂತ ಹೇಳ್ತಾ ಇದ್ದಾರೆ ನೋಡಿ. ಪಂಚಾದ್ಯುತ ಗೃಹ 5 25 ಅದು ಯಾವುದು? ಗೃಹ ಯಾವುದು? ಆ ಮನೆ ಯಾವುದು ಅಂದರೆ 25 ತತ್ವಗಳಿಗೆ ಆಧಾರನಾಗಿ ಇದ್ದುಕೊಂಡು ಜ್ಞಾನವನ್ನು ಕೊಡುವ ಶ್ರೀಹರಿ. ಮಗತತ್ವ, ಅಹಂಕಾರ ತತ್ವ ಅದನ್ನು ಒಂದೊಂದು ಕಡೆಯಿಂದ ಒಂದೊಂದು ತಗೊಳ್ತಾರೆ. ಪಂಚಭೂತಗಳ ಇದು, ಅದರಿಂದ ಪಂಚ ತನ್ಮಾತ್ರೆಗಳ ಇದು, ಅದನ್ನು ಒಡಗೂಡಿಕೊಂಡು ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು 5 20 ಆಯಿತು. ಮಗತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನೋತತ್ವ ಮತ್ತು ಪರಮಾತ್ಮ ತತ್ವ 5 ಎಷ್ಟಾಯಿತು? 25. ಇದನ್ನು ಇಟ್ಕೊಂಡು ಆ 21 ತತ್ವ ಇಟ್ಕೊಂಡು ಮನೆಯನ್ನು ನಿರ್ಮಾಣ ಮಾಡಿ, ಮನೆಯಿಂದ ಜೀವ ಎಂಬ ನಿರ್ಮಾಣ ಮಾಡಿ ಅಥವಾ ಬ್ರಹ್ಮಾಂಡ ಎನ್ನುವ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಿರುವ ಶ್ರೀ ಹರಿಯೇ ಹಾಗಂತ ಹೇಳ್ತಾರೆ. ವಿಚಿತ್ರ ಕಥೆಯುಳ್ಳ ಅಂಶ ಯಾವುದು? ಅದಕ್ಕೆ ಅರ್ಥ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈಶ್ವರ ಪ್ರತಿಪಾದಕನು ಭಾಷಾತ್ರಯದಿಂದ ವಿಚಿತ್ರವಾದ ಕಥೆಯನ್ನು ಒಳಗೊಂಡು ಸಾರಭೂತವಾದದನ್ನು ತಿಳಿಸಿಕೊಡುವ ಭಾರತಾದಿ ಶಾಸ್ತ್ರ. ವಿಚಿತ್ರವಾದ ಕಥೆ ಇದು ಅಂದರೆ ಭಾರತಾದಿ ಶಾಸ್ತ್ರ. ಭಾರತಾದಿಂದ ಎಲ್ಲ ತಗೊಳ್ಬೇಕು. ಪಂಚರಾತ್ರ, ಆಗಮ, ಭಾರತ, ಮಹಾಭಾರತ, ಪುರಾಣಗಳು, ಎಲ್ಲ ಪುರಾಣಗಳು. ಇದು ಈಶ್ವರ ಪ್ರತಿಪಾದ್ಯನಾಗಿದ್ದಾನೆ. ಇದಕ್ಕೆ ಪ್ರತಿಪಾದಕ ಯಾರಂದರೆ ಪರಮಾತ್ಮನೇ. ಭಾಷಾತ್ರಯದಿಂದ ಅಂದರೆ ನಾವು ಇದನ್ನು ನೋಡಿದ್ವಿ. ಸಮಾಧಿ ಭಾಷೆ, ಹುಕ್ಕೆ ಭಾಷೆ, ರೂಢಿ ಭಾಷೆ, ಇದೆಲ್ಲ ಇದೆ. ಈ ರೀತಿಯಲ್ಲಿ ಏನೇನು ಭಾಷೆಗಳಿದೆಯೋ ಆ ರೀತಿಯಲ್ಲಿ ಶ್ಲೋಕದಿಂದ ಬರೆದಿರುವ ಭಾರತಾದಿ ಪುರಾಣದ ಎಲ್ಲ ಪುರಾಣಗಳು ಕೂಡ ಇದು ವಿಚಿತ್ರ ಕಥೆಯುಳ್ಳ ಅಂಶ. ಆದರೆ ಇವತ್ತು ನಮಗೆ ವಿಚಿತ್ರ ಕಥೆ ಯಾವುದು ಅಂದರೆ TV ಸೀರಿಯಲ್ಲಿ 6 ಗಂಟೆ ಶುರು ಮಾಡಿ 10 ಗಂಟೆ ತನಕ ಏನು ವಿಚಿತ್ರವಾದ ಕಥೆಗಳಿದೆಲ್ಲ ಅದನ್ನು ನಾವು ಆನ್ಸರ್ ಹೇಳ್ಬಿಡ್ತೀವಿ. ನಾವು ಇದಕ್ಕೆ ಉತ್ತರ ಕೊಡೋಕ್ಕೆ ಹೋಗಿದ್ದರೆ ಇಂಥ ಉತ್ತರವೇ ನಾವು ಕೊಡ್ತಾ ಇರ್ತೀವಿ. ಈ ರೀತಿಯಲ್ಲಿ ಅದು ಹೇಳ್ತಾ ಇದ್ದಾರೆ. ಹರಿತವಾದ ಫಲಗುಳ್ಳ ಸ್ವಯಂ ಭ್ರಮಿ ಯಾವುದು ಅಂದರೆ ಮಾಸಾದಿ ದಿನಗಳೇ ಮುಂತಾದರಿಂದ ಕೂಡಿ ಸ್ವತಂತ್ರನಾದ ಹರಿಯ ಅಧೀನವಾಗಿ ಜಗತ್ತನ್ನು ಮಹಾವೇಗದಿಂದ ಸೃಷ್ಟಿಸುವ ಕಾಲಚಕ್ರ. ಭಗವಂತ ಒಂದು ಕಣ್ಣು ಮುಚ್ಚಿ ಒಂದು ಕಂತೆಯ ಒಳಗೆ 100 ಬ್ರಹ್ಮದೇವರು ಮೋಕ್ಷ ಕೊಟ್ಟು ಹೋಗ್ತಾರೆ. ನೋಡಿದ್ವಿ ನಾವು. ಅವನಿಗೆ ಅಂಶ ಕಣ್ಣು ಮುಚ್ಚಿ ಕಂತೇಳಿ ಬ್ರಹ್ಮದೇವರ ಆಯುಷ್ ಮುಗಿದೋದು. ಕಣ್ಣು ಮುಚ್ಚಿ ಕಂತೆಯ ಒಳಗಡೆ ಸುಮ್ಮ ಕನಸಿ ಮುಟ್ಟ ಕಾಲಕ್ಕೆ ಬಂದರೆ ಸಾಕು ಎಷ್ಟೋ ಬ್ರಹ್ಮಾಂಡವೇ ಸೃಷ್ಟಿ ಮಾಡಿ ಅದೆಲ್ಲ ಲಯ ಹೊಂದಿ ಮತ್ತು ಬ್ರಹ್ಮದೇವರೆಲ್ಲ ಮೋಕ್ಷ ಕೊಟ್ಟೋಗ್ತಾರೆ. ನೋಡಿದ್ವಿ. ಆ ರೀತಿಯಲ್ಲಿ ಕಾಲಚಕ್ರ ಏನಿದೆಯೋ ಇದೇ ಸ್ವಯಂ ಭ್ರಮೆಯದು. 10ನೇ ಪ್ರಶ್ನೆಗೆ ಹೇಳ್ತಾ ಇದ್ದಾರೆ, ತಂದೆಯ ಅಪ್ಪಣೆ ಯಾವುದು? ನಿವೃತ್ತಿ ಮಾರ್ಗಕ್ಕೆ ಹರ್ಗನಾದವನ್ನು ಕುರಿತು ನಿವೃತ್ತಿ ಮಾರ್ಗವನ್ನು ಉಪದೇಶಿಸುವ ಶಾಸ್ತ್ರವೇ ತಂದೆಯು. ನಿವೃತ್ತಿ ಮಾರ್ಗ ಇದೆಲ್ಲ ಕೇಳ್ತಾ ಇದ್ದೀವಿ. ನಿವೃತ್ತಿ ಮಾರ್ಗ ಮುಂಚೆ ನೋಡಿದ್ವಿ. ನಿವೃತ್ತಿ ಮಾರ್ಗಕ್ಕೆ ಏನೇನು ಸಾಧನೆ ಇದೆಯೋ ಅದನ್ನು ಕುರಿತು ನಿವೃತ್ತಿ ಮಾರ್ಗವನ್ನು ಬೋಧನೆ ಮಾಡುವ, ಉಪದೇಶ ಮಾಡುವ ಶಾಸ್ತ್ರ ರಾಮಾಯಣ, ಮಹಾಭಾರತ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದ ಒಂದೇತೆ ಬದ್ಧೇತೆ ವಿಷ್ಣು ಸರ್ವತ್ರ ಗೀಯತೆ. ವಿಷ್ಣು ಪರಮಾತ್ಮ ಸರ್ವೋತ್ತಮತ್ವವನ್ನು ವಾಯುಜೀವೋತ್ತಮ ಪಂಚಭೇದ ತಾರತಮ್ಯವನ್ನು ಯಾವುದೇ ಹೇಳುತ್ತೋ, ಅಲ್ಲಿ ಸರ್ವೋತ್ತಮವನ್ನು ಯಾರು ನಿರೂಪಣೆ ಮಾಡುತ್ತೋ ಅದು ಎಲ್ಲವೂ ಕೂಡ ಇದು ಶಾಸ್ತ್ರದಲ್ಲಿ ಬರುವ ವಿಚಾರ ಏನಿದೆಯೋ ಆ ಶಾಸ್ತ್ರವೇ ತಂದೆ ಅಂತ. ಆಡಾಡ ನೀವು ನಾನು ಏನು ಪ್ರಶ್ನೆ ಒಗಟಾಗಿದ್ದೀನೋ
ಅಷ್ಟು ಕೂಡ ನೀವು ಉತ್ತರ ಕೊಟ್ಬಿಟ್ರಿ. ಇಂಥ ಮಹಾನುಭಾವರು, ಇಂಥ ಬುದ್ಧಿ ಇರೋರು ಅಲ್ಪವಾಗಿ ಒಂದು ಎಗಸ್ಲ ಕಟ್ಕೊಂಡು ಮದ ಮಾಡಿಕೊಂಡು ಮಕ್ಕಳು ಕಟ್ಕೊಂಡು ಯಾಕೆ ನೀವು ಇಷ್ಟು ವಿಷಯ ಗೊತ್ತಿದ್ದರೆ ಜ್ಞಾನಕ್ಕೆ ಅರ್ಹತೆ ಆಗಿದೆ ನಿಮಗೆ. ಇಂಥಾಗ ನೀವು ಜ್ಞಾನವನ್ನು ಎಲ್ಲಿಂದ ಪಡೆದಿರೋ ಏನೋ, ನೀವು ಸನ್ಯಾಸ ಆಗಿಬಿಡಿ. ಬೇಡ 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 ಅದು ಮಾಡ್ಕೊಳ್ಬಾರ್ದು. ಹಾಗಂತ ತಪಸ್ ಮಾಡ್ರೆ ಭಗವಂತರು ತಪಸ್ ಮಾಡಿ ನಾವಂತೀರಿ ಒಂದು ಹೆಂಡತಿ ಮಕ್ಕಳನ್ನ ಕೇಳಿ ಬರ್ರಿ ಹಾಗಂತ ಅಂದ್ಬಿಡ್ತಾರೆ ನಾರದರು. ಇವರೆಲ್ಲರೂ ಕೂಡ ಅದೇ ರೀತಿ ಮಾಡ್ತಾರೆ. ಮತ್ತು ಅವರು ಈ ಸಬಲಾಶ್ರಮ ಅಂತೇಳಿ ಹೆಸರು, ಅವರೆಲ್ಲರೂ ಕೂಡ ತಂದೆಯ ಅಪ್ಪನೆಯಂತೆ ಅಣ್ಣಂದಿರು ತಪಸ್ಸನ್ನು ಮಾಡಿದ ಸ್ಥಳಕ್ಕೆ ಬಂದರು. ಯಾರು? ದಕ್ಷಿಣ ತನ್ನ ಮಕ್ಕಳು ನಾರದ ಉಪದೇಶವನ್ನು ಸನ್ಯಾಸ ಕೇಳಿ ಕೋಪಗೊಂಡಿದ್ದಾರೆ. ತಿರುಗಿ ಸಾವಿರಾರು ಪುತ್ರ ಮತ್ತು ಸೃಷ್ಟಿ ಮಾಡಿದ್ದಾರೆ. ಮತ್ತು ಪುತ್ರ ಸೃಷ್ಟಿ ಮಾಡೋದು ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಅಲ್ಲಿ ಹೋಗೋದು ತಪಸ್ಸು ಮಾಡೋದು, ಈ ನಾರದರಲ್ಲಿ ಬಂದು ಮತ್ತು ಪ್ರಶ್ನೆ ಹಾಕೋದು, ಪ್ರಶ್ನೆಗೆಲ್ಲ ಅವ್ರು ಜ್ಞಾನಿಗಳು ಉತ್ತರ ಕೊಡೋದು. ನೀವು 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 ಗೃಹಸ್ಥರಮ ಬೇಡ ಸನ್ಯಾಸಿಗಳಾಗ್ಬಿಡೋದು. ನೋಡಿ ಅವ್ರಿಗೆ ಕೋಪ ಬರುತ್ತೆ. ದಕ್ಷಪ್ರಭು ಹೇಳ್ತಾರೆ, ಸಾಧುವಂತೆ ವೇಷಧಾರಿಯಾದ ನಾರದನೇ ನೀ ವೇಷಧಾರಿ ಆಗ್ತಾ ಇದ್ದಿ, ವಿಷಯಾನುಬಲವಿಲ್ಲದೆ ಅದರ ಅಸಾರ ಜ್ಞಾನವನ್ನು ಹೊಂದಿಕೊಳ್ಳೋರು ಹೋಯ್ತಾನೆ. ಅದಕ್ಕೆ ವೈರಾಗ್ಯಶೀಲಾದ ನಮ್ಮ ಮಕ್ಕಳನ್ನೆಲ್ಲ ಕೂಡ ನೀನು ಸೃಷ್ಟಿ ಮಾಡಬೇಕು ಅಂತ ಇರುವ ಕಲಿಸನ್ನು ಸೃಷ್ಟಿ ಮಾಡಿದರೆ ಅವ್ರಿಗೆ ಮದ ಮಾಡಿ ಸೃಷ್ಟಿ ಮಾಡಬೇಕು ಅಂದರೆ ಸೃಷ್ಟಿ ಆಗೋದಿಲ್ಲ. ಅದನ್ನು ತಡಿತಾ ಇದ್ದೀನಿ ನೀನು ಇಂಥ ತಪಸ್ಸುಗಳಲ್ಲಿ ಸನ್ಯಾಸಿಗಳೇ ಮಾಡ್ತಾಯಿದ್ದೀನಿ ಮಕ್ಕಳನ್ನ. ನೀನು ಸಂಚಾರ ಮಾಡು, ಎಲ್ಲಿಂದರೆ ಸಂಚಾರ ಮಾಡೋದು, ಎಲ್ಲಿ ಲೋಕಕ್ಕೆ ಬೇಕಾದ್ರೂ ಹೋಗು, ಯಾವ ಲೋಕಕ್ಕೆ ಬೇಕಾದ್ರೂ ಹೋಗು. ನೀವು ಒಂದು ಕಡೆ ಇಲ್ಲ ಈ ಕಾಲು ಚಕ್ರ ಕಟ್ಟಿ ತಿರುಗಿನಂತೆ ನೀವು ತಿರುಗಾಡ್ತಾ ಇರೋ ಶಾಪ ಕೊಟ್ಟು. ಇವರು ದಕ್ಷ ಪ್ರಜಾಪತಿಗೆ ಮತ್ತು ಎದುರು ಶಾಪ ಕೊಟ್ಟಿಲ್ಲ. ಆಯಿತು, ಒಳ್ಳೆಯದಾಯಿತು, ಅದು ನಾರಾಯಣ ನಾರಾಯಣ ಅಂತೇಳಿ ಹರಿನಾಮ ಸಂಕೀರ್ತನ ಮಾಡ್ತಾ ಸರ್ವಲೋಕಕ್ಕೂ ಹೋಗಿ ಜ್ಞಾನ ಪ್ರಚಾರ ಮಾಡ್ತಾ ಇರುವ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ಅವರು. ಅದರ ಅವರಿಗೆ ಉಪಯೋಗ ಆಯಿತು. ಈ ಶಾಪವನ್ನು ಕೊಟ್ಟು ಅವ ಏನು ಮಾಡ್ದ ಅಂತೆ, ಇದೆಲ್ಲ ಕೋಪಗೊಂಡು 60 ಮಂದಿ ಹೆಣ್ಣು ಮಕ್ಕಳನ್ನೇ ಆಡಿದ್ಬಿಟ್ಟ ಅಂತ. ನಾನು ಗಂಡು ಮಕ್ಕಳನ್ನ ಆಡಿದರೆ ಈ ನಾರದರು ಬಂದು ಅವ್ರನ್ನೆಲ್ಲ ಸನ್ಯಾಸಿಯಾಗಿ ಹೋಗು ಅಂತ ಹೇಳ್ಬಿಡ್ತಾರೆ. ನಾನು ಹೆಣ್ಣು ಮಕ್ಕಳನ್ನ ಆಡ್ತೀನಿ ಹಾಗಂತೇಳಿ 60 ಮಂದಿ ಹೆಣ್ಣು ಮಕ್ಕಳನ್ನ ಆಡಿದ್ದಾರೆ. ಅದರಲ್ಲಿ ಧರ್ಮರಾಜನಿಗೆ 10 ಮಂದಿಯನ್ನು ಕೊಟ್ಟಿದ್ದಾರೆ, ಚಂದ್ರನಿಗೆ 27 ಕನ್ಯೆಯನ್ನು ಕೊಟ್ಟಿದ್ದಾರೆ, ಕಶ್ಯಪರಿಗೆ 13 ಮಂದಿ ಕನ್ಯೆಯನ್ನು ಕೊಟ್ಟಿದ್ದಾರೆ, ತಿರುಗಿ 4 ಮಂದಿ ಕನ್ಯರಿಗೆ ಭೂತನಿಗೆ ಕೊಟ್ಟಿದ್ದಾರೆ, ಅಂಗಿರಸರಿಸಿಗೆ 2 ಕೊಟ್ಟಿದ್ದಾರೆ, ಕಶ್ಯಪರಿಗೆ 2 ಕೊಟ್ಟಿದ್ದಾರೆ. ಕೊಟ್ಟು ಮದ ಮಾಡಿದ್ದಾರೆ. ಇವರಲ್ಲಿ ದೇವತೆಗಳು, ಪನ್ನಗರು, ರಾಕ್ಷಸರು, ಪಶುಗಳು, ಹೀಗೆ ನಾನಾ ಜಾತಿಯ ಪ್ರಜೆಗಳು ಹುಟ್ಟಿ ಈ ಜಗತ್ತಿನಲ್ಲಿ ತುಂಬಿ ಹೋಗಿದ್ದಾರೆ. ಈ ದಕ್ಷ ಪ್ರಜಾಪತಿ ಮಕ್ಕಳಿಗಿಂತ ಮಗಳು ಕಡೆಯಿಂದ ತುಂಬಿ ತುಳುಕ್ತಾ ಇದ್ದಾರಂತೆ. ಎಲ್ಲರೂ 60 ಮಂದಿ ಮಕ್ಕಳಿಂದ ಎಷ್ಟೋ ಕೋಟಿ ಜನ ಆಗ್ಬಿಟ್ರು. ಈ ಕಶ್ಯಪರಿಗೆ ಅತಿಥಿಯಲ್ಲಿ ಹರಿಯು ಕೂಡ ವಾಮನನಾಗಿ ಅವತಾರ ಮಾಡಿದ್ದಾನ. ಹಾಗೆ 12 ಮಂದಿ ಸೂರ್ಯ ಪದವಿಯನ್ನು ಆಳುವ ದೇವತೆಗಳು ಕೂಡ ಹುಟ್ಟಿದರು. ಸೂರ್ಯ ಯಾರಿದ್ದಾನೋ ಬೇರೆ ಬೇರೆ ಮನ್ವಂತರ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸೂರ್ಯ ಬರಬೇಕು, ಪದವಿಗೆ ಬರಬೇಕು, ಅವರೆಲ್ಲ ಹುಟ್ಟುಬಿಟ್ಟಿದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ ಸೂರ್ಯ ಪದವಿಗೆ. ಮತ್ತು ದುಷ್ಟುವಿಗೆ ದೈತ್ಯ ಸಹೋದರಿಯಾದ ರಚನ ಎಂಬವಳು ಪತ್ನಿಯಾಗಿದ್ದಾಳೆ. ಅವರಲ್ಲಿ ವಿಶ್ವರೂಪ ಎಂಬ ಒಂದು ಮಗನು ಹುಟ್ಟಿದ್ದಾನ. ದೈತ್ಯ ವಿಶ್ವರೂಪ ಅದು ಹುಟ್ಟಿದ್ದಾನ, ಅವಳು ದೈತ್ಯಳು. ಬೃಹಸ್ಪತ್ಯಾದಿರು ದೇವತೆಗಳ ಪುರೋಹಿತವನ್ನು ಬಿಟ್ಟು ಹೋದಾಗ ದೇವತೆಗಳು ವಿಶ್ವರೂಪವನ್ನು ತಮಗೆ ಪುರೋಹಿತನಾಗಿ ಮಾಡಿಕೊಂಡ್ರು ಹಾಗಂತ ಹೇಳ್ತಾ ಇದ್ದಾರೆ. ಯಾಕೆ ದೇವತೆಗೆ ಪುರೋಹಿತರು ಬೃಹಸ್ಪತಿ ಆಚಾರ್ಯರು ಅವ್ರು ಯಾಕೆ ಕೋಪ ಬಂತು, ಯಾಕೆ ಓಡಿ ಹೋದರು, ಪುರೋಹಿತ ಮಾಡೋದಿಲ್ಲ ಅಂದರೆ ದಕ್ಷ ಪ್ರಜಾಪತಿ ಬರುವಾಗ ಶಿವ ಕೂತ್ಕೊಂಡಿರೋ ರೀತಿಯಲ್ಲಿ ಈ ಇಂದ್ರ ದೇವರು ಬೃಹಸ್ಪತಿ ಆಚಾರ್ಯ ಬರುವಾಗ ಎದ್ದು ನಿಂತ್ಕೊಂಡು ಮರ್ಯಾದೆ ಕೊಟ್ಟಿಲ್ಲ. ಒಂದು ಗುರುಗಳು ಬಂದರೆ, ಯಾಕಂದರೆ ಬೃಹಸ್ಪತಾಚಾರ್ಯ ಎಲ್ಲರಿಗೂ ಪಾಠ ಮಾಡಬೇಕು. ಇವರಿಗೆ ಪಾಠ ಮಾಡೋದು ಉಮಾದೇವಿ ಇಂಥ ಕಕ್ಷದಲ್ಲಿ ಅವರು ಉತ್ತಮರಾಗಿರ್ಬೋದು. ಆದರೆ ದೇವತೆಗಳಿಗೆ ಪಾಠ ಮಾಡೋ ಗುರುಗಳು ದೇವಗುರುಗಳು. ಅವರು ಏನು ಮಾಡಿಬಿಟ್ರು, ನಿನ್ನ ಐಶ್ವರ್ಯ ಇಲ್ಲ ನಾಶ ಹೊಂದಲಿ, ನಿನ್ನ ಪದವಿ ಹೊಟ್ಟೋಗಲಿ, ನಿಮ್ಮ ಪೋಸ್ಟು ರಿಜೆಕ್ಟ್ ಆಗಲಿ, ಐಶ್ವರ್ಯ ಏನಾಗುತ್ತಿಲ್ಲ ಶಾಪ ಕೊಟ್ಬಿಟ್ಟು ಹೊರಟೋಗ್ತಾರೆ. ಅಯ್ಯೋ ಇಂಥ ಶಾಪ ಕೊಟ್ಬಿಟ್ರಲ್ಲ, ಇವ್ರಿಗೆ ಕ್ಷಮೆ ಕೇಳಬೇಕು ಅಂತ ಹೋಗುವಾಗ ಆ ಗುರುಗಳು ತಮ್ಮ ತಪೋಶಕ್ತಿಯಿಂದ ಆ ಇಂದ್ರದೇವರಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತೆ. ಸರಿ ಆಯಿತು, ಇವ್ರು ಶಾಪವೂ ಆಯಿತು, ಇದಾಯಿತು, ನಾವು ಒಂದು ಪುರೋಹಿತರಿಲ್ಲಾಗಿ ಹೋಮ ಯಜ್ಞ ಮಾಡಿ ಮತ್ತು ನಾವು ಬಲವನ್ನು ಪಡೆಯೋಣ, ಎಲ್ಲವನ್ನು ಪಡೆಯೋಣ, ಅದಕ್ಕೆ ಒಂದು ಪುರೋಹಿತರು ಬೇಕಲ್ಲ ಹಾಗಂತ ಹೇಳುವಾಗ ಇವ ಸಿಕ್ಕಿದಂತೆ. ಯಾರು? ಈ ತೊಟ್ಟುವಿಗೆ ದೈತ್ಯ ಸಹೋದರಿಯಾದ ರಚನೆ
ಎಂಬುವಳ ಪತ್ನಿಯಲ್ಲಿ ಅವಳಲ್ಲಿ ಈ ವಿಶ್ವರೂಪಾಚಾರ್ಯರು ಅಂತ ಹೇಳಿ ಅವನ ಹೆಸರಂತೆ. ಅವ ಕರ್ಕೊಂಡು ಬಂದು ನೀವು ಬಂದು ನಮಗೆ ಆಚಾರ್ಯ ಪುರೋಹಿತನಾಗಿ ಮಾಡ್ಕೊಳ್ಬೇಕು ಹಾಗಂತೇಳಿ ಪುರೋಹಿತ ನಿಂದಿರಾಗಿರಂದೆ ಅದೆಲ್ಲ ಮಾಡಲಾರಂತಾರೆ, ಪರಿಪರ್ಯ ಬೇಡ್ಕೊಳ್ತಾರೆ. ಆಗ ಅವನು ಕೂಡ ದೇವೇಂದ್ರನಿಗೆ ನಾರಾಯಣ ವರ್ಮವನ್ನು ಉಪದೇಶ ಮಾಡಿದ್ದಾನ. ದೇವೇಂದ್ರನನ್ನು ಅದನ್ನು ಭಕ್ತಿಯಿಂದ ಜಪಿಸಿ ಸಿದ್ಧಿಯನ್ನು ಪಡೆದು ಅದರ ಬಲದಿಂದ ಆ ಅಸುರರನ್ನು ಕೂಡ ಜಯಿಸಿದ್ದಾನ ಹಾಗಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಈ ವಿಶ್ವರೂಪ ಯಾರು ಒಂದು ಏನು ಕತೆ, ಅವರು ಐಶ್ವರ್ಯವನ್ನು ಯಾವ ರೀತಿಯಲ್ಲಿ ಪಡೆದರು, ಅದೇನು ನಾರಾಯಣ ವರ್ಮ ಅಂದರೆ ಏನು ಅಂಥೇಳಿ ನಾಳೆಗೆ ನೋಡೋಣ. ಇಂದಿನ ದಿನ ಉಪನ್ಯಾಸವನ್ನು ನಮ್ಮ ಗುರುಗಳಾದಂಥ ರಾಘವೇಂದ್ರ ತೀರ್ಥ ಗುರುವಾಂಧರ್ಥ ಭಾರತೀ ರಮಣ ಮುಖ್ಯ ಪ್ರಣಾಂತರ್ಗತ ಗೀತಾಪತಿ ಅಭಿನ್ನ ಮಮ ಕುಲಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಭಿನ್ನ ಬಿಂಬುರೂಪಿ ಅಭಿನ್ನ ಶ್ರೀ ಲಕ್ಷ್ಮೀ ನಾರಾಯಣ ಪ್ರಿಯತಾಂ ಸುಪ್ರೀತೋ ವರತೋ ಭವತೋ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಅನುಸೃತೆ ಸ್ವಭಾವತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಇದು ಸಮರ್ಪಯಾಮಿ. ಹನುಮನೊಡೆಯ ರಾಮವಿಠಲ ಉದ್ಧರಿ ಸ್ವಾಮಿ ಉದ್ಧರಿಸು. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಹನುಮನೊಡೆಯ ರಾಮವಿಠಲ ವಿಠಲ 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 ವಿಠಲ